ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇನ್ನೂ ತಣ್ಣಗಾಗಿತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮತ್ತೆ 2.0 ವರ್ಷನ್ ಶುರುವಾಗಿದೆ. ಅದು ಕೂಡ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಅವರು ಸಿಡಿಸಿರುವಂಥ ಬಾಂಬ್ ಇದೆಯಲ್ಲ, ಅದು ಸ್ಫೋಟ ಆಗಿ ಈಗ ಅದರ ಕಿಡಿ ಹೊತ್ತಿಕೊಂಡು ಧಗ ಧಗ ಅಂತ ಊರ್ಕೊಳ್ತಾ ಇದೆ ಕಾಂಗ್ರೆಸ್ ಮನೆ. ಸಿದ್ದರಾಮಯ್ಯನವರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಕಾರಣ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಅವರು ಬಹಳ ಬ್ಯುಸಿ ಆಗಿದ್ದಾರೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಬಹಳ ನಯವಾಗಿ. ಅದರಲ್ಲಿ ವ್ಯಂಗ್ಯ ಇದೆ, ಅಸಹಾಯಕತೆ ಇದೆ. ಅವರೇ ನಮ್ಮ ಹೈಕಮಾಂಡ್ ಅಂದ್ಬಿಟ್ರು ಅವರು ಯತೀಂದ್ರ ಅವ್ರಿಗೆ. MB ಪಾಟೀಲ್ ಕೂಡ ಅವರು ದಾಳ ಉರುಳಿಸಿದ್ದಾರೆ. ಇದೇ ಸಮಯ ಅಂತೇಳಿ ಲಿಂಗಾಯತರು ಕೊಡಿ ಅಂತೇಳಿ. ದಲಿತ ಸಮುದಾಯದ ನಾಯಕರು ಅವರು ಕೂಡ ಇದೇ ಟೈಮ್ ಅಂತೇಳಿ ಹೊಡಿತಾ ಇದ್ದಾರೆ ಕಲ್ನ. ಹೈಕಮಾಂಡ್ ಏನು ಮಾಡ್ತಾ ಇದೆ? ಆಯ್ತಪ್ಪ, ಮಧ್ಯಪ್ರವೇಶ ಮಾಡಿ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅಥವಾ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ತಾರೆ ಅಥವಾ ಅವರೇ 5 ವರ್ಷ ಮುಂದುವರಿತಾರೆ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇಲ್ಲ? ಅಂದರೆ ಹೈಕಮಾಂಡ್ ಪವರ್ಲೆಸ್ ಆಗಿಬಿಟ್ಟಿದೆ ಕಾಂಗ್ರೆಸ್ನದ್ದು. ಜೊತೆಗೆ DK ಶಿವಕುಮಾರ್ ಅವರ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈಗ. ಅಂದರೆ ನೋಡಿ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಇದು ಸೆಟಲ್ಡ್ ಆಗಿರುವಂಥ ವಿಚಾರ ಅಂತ ಯತೀಂದ್ರ ಅವರು ಹೇಳಿದಾರಲ್ವಾ. ಅಂದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 5 ವರ್ಷವನ್ನು ಮುಗಿಸ್ತಾರೆ ಅನ್ನುವಂಥ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಯಿಂದ ಸಿಗ್ತಾ ಇದೆ. ಹಾದಿ ಬೀದಿಲಿ ಹೋಗುವಂಥ ವ್ಯಕ್ತಿ ಹೇಳಿದರೆ ನಾವು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ. ಒಬ್ಬ MLC, ಅದರಲ್ಲೂ ಮುಖ್ಯಮಂತ್ರಿಗಳ ಪುತ್ರ ಹೇಳಿರುವುದಕ್ಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚರ್ಚೆ ಆರಂಭ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಯತೀಂದ್ರ ಅವರು ಕೂಡ ಏನು ಹೇಳಿದ್ದಾರೆ ಒಂದ್ಸಲಿ ಕೇಳ್ಕೊಂಬರೋಣ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷು. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡಿ, ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ಯತೀಂದ್ರಾಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿ ರಿಯಾಕ್ಟ್ ಮಾಡ್ಬೇಕು. ನಡೀರಿ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ, ಒಪ್ಪಂದ ಆಗಿದೆಯಾ? ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿ ಅಲ್ಲ. ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು. ನೋಡಪ್ಪ, ನಾನು ಸೇಮ್ ಆಕಾಂಕ್ಷಿ ಅಂತಲ್ಲ, ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾವು ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಎಸ್, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಮರಳಿಹಳ್ಳಿ ಅವರು ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ ಝೂಮ್ ಲೈವಲ್ಲಿ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆನ ತಾವು ಗಮನಿಸಿದ್ದೀರಿ. ಈಗ ಅವರು ಬಾಯಿ ತಪ್ಪಿ ಹೇಳಿದ್ದ ಅಥವಾ ಸಿದ್ದರಾಮಯ್ಯನವರು ಹೇಳಿಸಿದ್ದ, ಇಲ್ಲಾಂದರೆ ತಮ್ಮ ತಂದೆ ಅಭಿಮಾನ ಪ್ರೀತಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿರಬಹುದಾ? ಇಲ್ಲ ಪ್ರಭು ಅವರೇ, ಒಂದು ವಿಷಯ, ಎಸ್, ಪ್ರತಿ ಸರಿ ಈ ಅಧಿಕಾರ ಹಸ್ತಾಂತರದ ವಿಷಯ ಬಂದಾಗ ಏನಾಗುತ್ತೆ, DK ಶಿವಕುಮಾರ್ ಅವರ ಬಣ ಆಕ್ಟಿವ್ ಆದಾಗ ಕರೆಕ್ಟ್, ಈ ಕಡೆ ಸಿದ್ದರಾಮಯ್ಯನವರ ಬಣ ಮತ್ತೆ ಅಹಿಂದ ಬಣ ಆಕ್ಟಿವ್ ಆಗುತ್ತೆ. ಪ್ರತಿ ಸರಿನೂ ಇದು ಇರೋದೇ.
ಯಾವಾಗ ಸಿದ್ದರಾಮಯ್ಯನವರ ಇದು ಡಿ ಕೆ ಶಿವಕುಮಾರ್ ಅವರ ಬಣ ಶಕ್ತಿ ಪ್ರದರ್ಶನಕ್ಕಾಗ್ಲಿ ಮತ್ತೊಂದಾಗ್ಲಿ ಹೇಳಿಕೆ ಕೊಡ್ತಾ ಇರುವಾಗ್ಲೇ ಆಟೋಮೆಟಿಕ್ ಆಗ್ಲಿ ಪ್ಯಾರಲಲ್ ಆಗಿ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಬಣ ಆಕ್ಟಿವ್ ಆಗುತ್ತೆ. ಓಕೆ. ಕಳೆದ ಒಂದು 6-7 ತಿಂಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹಳ ಚರ್ಚೆಯಲ್ಲಿದ್ದಾರೆ ಈ ವಿಷಯದಲ್ಲಿ, ಅಧಿಕಾರದ ಒಂದು ಹಸ್ತಾಂತರದ ವಿಷಯದಲ್ಲಿ. ಹೌದು. ಯತೀಂದ್ರ ಈಗ ಅವರ ಆಮೇಲೆ ಈಗೇನಾಗುತ್ತೆ, ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಸಿದ್ದರಾಮಯ್ಯ ಅವರು ಯಾವುದನ್ನು ಮಾತಾಡಲ್ಲ, ಬದಲಾಗಿ ಹೌದು, ಅವರ ಫಾಲೋವರ್ಸ್ ಇಂದ ಅಥವಾ ಅವರ ತಮ್ಮ ಮಗನಿಂದ ಈ ತರದ ಹೇಳಿಕೆಗಳನ್ನ ಅವಾಗ ಬಿಡಿಸ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಈ ಅಧಿಕಾರ ಹಸ್ತಾಂತರ ಅನ್ನೋದು ಕಾಂಗ್ರೆಸ್ ನಲ್ಲಿ ಅಷ್ಟು ಸುಲಭದ ಮಾತಲ್ಲ, ಇದು ಒಂಥರ ಗಜಪ್ರಸವ ಇದ್ದಂಗೆ. 2013 ಇದ್ದಾಗ ನೀವ್ ಹೇಳ್ದಂಗೆ ಹೈಕಮಾಂಡ್ ವೀಕ್ ಅನ್ನೋ ಪ್ರಶ್ನೆ ಇಲ್ಲಿ ಬಹಳ ಪ್ರಸ್ತುತ ಅನಿಸ್ತದೆ. ಯಾಕಂದ್ರೆ 2013 ಇದ್ದ ಹೈಕಮಾಂಡೇ ಬೇರೆ, 2013 ಇದ್ದ ಸಿದ್ದರಾಮಯ್ಯನವರ ಸ್ಟ್ರೆಂತೇ ಬೇರೆ. ಹೌದು. 2013 ಡಿ ಕೆ ಶಿವಕುಮಾರ್ ಅವರು 6 ತಿಂಗಳು ಕ್ಯಾಬಿನೆಟ್ ಒಳಗಡೆ ಬರಕ್ ಆಗಿರ್ಲಿಲ್ಲ. ಸೊ ಈಗ ಆ ಪರಿಸ್ಥಿತಿ ಇಲ್ಲ, ಅವರು ಪ್ಯಾರಲಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಬೆಳೆದು ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಇಲ್ಲಿ ಹೈಕಮಾಂಡ್ ನೀವ್ ಹೇಳ್ದಂಗೆ ಯಾವುದನ್ನು ಕ್ಲಾರಿಫೈ ಮಾಡ್ತಾ ಇಲ್ಲ. ನಿಜ. ಇಲ್ಲಪ್ಪ ನಾವು ಮಾಡೋದೇ ಇಲ್ಲ, ಅಧಿಕಾರ ಹಸ್ತಾಂತರನೇ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳ್ತಕ್ಕಂತ ಪ್ರಶ್ನೆ ಹೈಕಮಾಂಡ್ ಇದ್ರು ಇದನ್ನ ಖರ್ಗೆ ಅವ್ರನ್ನ ಕೇಳಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ. ಅಲ್ಲ, ಬಟ್ ಸರ್ ಈಗ ಯತೀಂದ್ರ ಅವ್ರ ಹೇಳಿಕೆ ನೋಡ್ತಾ ಇದ್ರೆ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಏನೋ ಅವರು ಸಿದ್ದರಾಮಯ್ಯರು ಹೇಳಿಕೊಟ್ಟಿದ್ರು ಅಥವಾ ಇವರೇ ಹೇಳಿರ್ಬೇಕು, ಬಟ್ ಬೆಲೆ ಇದೆ ಅಂತ ಅನ್ಸುತ್ತಾ, ಅವ್ರ ಮಾತೆ ಕಿಮ್ಮತ್ತಿದೆ ಅಂತ ಅನ್ಸುತ್ತಾ? ಇಲ್ಲ, ಅದನ್ನ ಅಲ್ಗಳೆಕ್ಕೂ ಆಗಲ್ಲ, ಆಮೇಲೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳಕ್ಕೂ ಆಗಲ್ಲ. ಆ ತರದ ಪರಿಸ್ಥಿತಿ ಇದೆ. ಏನಂದ್ರೆ ಇದು ಜನರಲ್ಲಿ ಗೊಂದಲ ಹುಟ್ಟು ಹಾಕುವಂತ ಒಂದು ಕ್ರಿಯೆ ಇದು. ಓಕೆ. ಯಾವಾಗ ಸಿದ್ದರಾಮಯ್ಯನವರ ಬಣದ ಲೀಡರ್ಸ್ಗಳು ಅಧಿಕಾರ ಇನ್ನೇನು ಸಂಕ್ರಾಂತಿ ಬಂತು, ಬಜೆಟ್ ಮುಗೀತು, ಯುಗಾದಿ ಮುಗಿಲಿ, ಈ ತರ ಹೇಳಿಕೆಗಳು ಬರ್ತಾ ಇರ್ತಾವಲ್ಲ, ಅವಾಗ ಯತೀಂದ್ರ ಸಿದ್ದರಾಮಯ್ಯ ಆಕ್ಟಿವ್ ಆಗ್ತಾರೆ. ಹೌದು. ಸೊ ಇಲ್ಲಿ ಹೈಕಮಾಂಡ್ ನೀವ್ ಹೇಳ್ದಂಗೆ ಹೈಕಮಾಂಡ್ ಸ್ವಲ್ಪ ಅಲ್ಲ, ಮ್ಯಾಕ್ಸಿಮಮ್ ವೀಕ್ ಆಗಿದೆ ಕರ್ನಾಟಕದ ವಿಷಯದಲ್ಲಿ. ಯಾಕಂದ್ರೆ ಅವ್ರಿಗೆ ಯಾವ್ದನ್ನು ಫೈನಲ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇರೋದು ಒಂದು ದೊಡ್ಡ ರಾಜ್ಯ ಅಧಿಕಾರದಲ್ಲಿ, ಅದು ಮೇಜರ್ ಆಗಿ ಪೂರಾ ಬಹುಮತದಿಂದ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡದೇ ಇದ್ರು ಕೂಡ ಜನರಲ್ಲಿ ಒಂದು ಗೊಂದಲವನ್ನ ಹುಟ್ಟು ಹಾಕ್ತಕ್ಕಂತ ಒಂದು, ಮತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಗೊಂದಲವನ್ನ ಹುಟ್ಟಾಕ್ತಕ್ಕಂತ ಹೇಳಿಕೆ ಅಂತ ಹೇಳ್ಬೋದು. ಅದಕ್ಕೆ ಅಂತ ಮಹತ್ವ ಅಂತ ನನಗೇನು ಅನಿಸ್ತಾ ಇದೆ. ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಮತ್ತೆ ಕಾಂತೇಶ್ ಶೆಟ್ಟಿ, ಈಗ ಸಹಜವಾಗಿಯೇ ಕಾಂಗ್ರೆಸ್ ಹೋಗ್ತಾ ಇರಲಿಲ್ಲ, ನಿಮಗೆ ಪ್ರಶ್ನೆ ಮಾಡೋಕೆ ನಿಮ್ಮ ಅಭಿಪ್ರಾಯ ಅಷ್ಟೇ ತಿಳಿಸಿ ನನಗೆ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಅಭಯ ಬಂದಿರ್ಬೋದು ಹೈಕಮಾಂಡಿಂದ ಅಂತ, ಯಾಕಂದರೆ ಸೆಟ್ಲ್ ಆಗಿದೆ, ಗ್ರೀನ್ ಸಿಗ್ನಲ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಕಾನ್ಫಿಡೆಂಟ್ ಲೆವೆಲ್ ನೋಡ್ತಿದ್ರೆ ಅವರೇ ಮುಂದುವರಿಬೋದು ಅಂತ ಹೇಳಿ. ಅಲ್ಲ, ಅವರ ಮಗ MLC ಆದಂಥ ಡಾಕ್ಟರ್ ಯತೀಂದ್ರ ಅವರು ಕಳೆದ ಬೆಳಗಾಂ ಅಧಿವೇಶನದಲ್ಲೂ ಈ ಮಾತು ಆ ಟೈಮಲ್ಲೂ ಸಂದರ್ಭದಲ್ಲೂ ಮಾತಾಡಿದರು. ಅದಾದಮೇಲೆ ಈಗ ವಿಶೇಷ ಅಧಿವೇಶನ ಆದಮೇಲೆ ಈಗ ಮತ್ತೆ ಮಾತಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ ಅವ್ರ ಮಾತನ್ನು ಅವ್ರ ಹತ್ರ ಹೇಳಿಸ್ತಾ ಇದ್ದಾರೋ ಅಥವಾ ಅವರಿಗೆ ಅವರ ಬಣ ಇದಾಗಿದೆ ಅಂತ ಈಗ ಅವ್ರು ಹೇಳಿದಂಗೆ, ಅದು ಅವರ ಒಂದು ಪಕ್ಷದ ಏನು ಕುರ್ಚಿ ಕಿತ್ತಾಟ ಇದೆ. ಪ್ರಭು, ನಾವು ಇದೇ ಚಾನಲಲ್ಲಿ ಎಷ್ಟು ಬಾರಿ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತಾಡಿದ್ವಿ, ಜನರ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬೇಡವಾ? ಡಿ ಕೆ ಶಿವಕುಮಾರ್ ಅವರು ಮೊದಲು ಬಹಳ ಡೆಸ್ಪರೇಟ್ ಆಗಿದ್ರು, ಈಗ ಫ್ರಸ್ಟ್ರೇಷನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರು ಮಾತಾಡುವಾಗ. ಅವರೇ ಒಪ್ಕೊಂಡ್ರಲ್ಲ ಇವತ್ತು, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರು. ಅದು ವ್ಯಂಗ್ಯವಾಗಿ ಹೇಳಿದ್ರು, ಅದು ಜನರಿಗೆ ಅರ್ಥ ಆಗುತ್ತೆ. ಅವರ ಡೆಸ್ಪರೇಟ್ ಬಿಟ್ಟು ಫ್ರಸ್ಟ್ರೇಷನ್ ಇಂದ ಹೇಳಿದಾರಂತ ಎವಿಡೆಂಟಾಗಿ ಗೊತ್ತಾಗ್ತಿದೆ. ನಾವು ಇವತ್ತು ಏನು ಹೇಳ್ತಿದ್ದೀವಿ ಅಂದರೆ, ಇಷ್ಟು ಸಮಸ್ಯೆಗಳಿದೆ, ಯಾವುದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ. ಬರೀ ಅವ್ರಗಳ ಕುರ್ಚಿ ಕಿತ್ತಾಟನೇ ಅವರಿಗೆ ಇಂಪಾರ್ಟೆಂಟ್ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ಈ ರಾಜ್ಯ ಸರ್ಕಾರದ ಎಷ್ಟೊಂದು ಹಗರಣಗಳಿದೆ, ಸಮಸ್ಯೆಗಳಿದೆ ಅನ್ನೋದಕ್ಕೆ ನಾವು ವಿರೋಧ ಪಕ್ಷವಾಗಿ ಇಲ್ಲಿ ವಿರೋಧ ಪಕ್ಷದ ಒಂದು ವಕ್ತಾರು ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಸಾಮಾನ್ಯ ಜನರಿಗೆ ಫೋನೋ ತಗೊಳ್ಳಿ, ಎಷ್ಟು ಸಮಸ್ಯೆ ಇದೆ ಅಂತ ಅವರಿಗೂ ಬಾಯ್ಹಟಾಗಿದೆ. ದಿನ ಪೇಪರ್ಲಿ ಬರೋದು, ದಿನ ನೋಡಿ ಅಂತ ಅವರಿಗೆ ಅರ್ಥ ಆಗ್ತಿದೆ. ನಾವು ಇಷ್ಟೇ ಹೇಳೋದು ನೋಡಿ, ಜನರಿಗೆ ಬೇಕಾದಂಥದ್ದು ಇದೇ. ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ಯಾತ್ರೆ ಮಾಡಿದರು,
ನೀರಾವರಿ ಬಗ್ಗೆ ಮಾತಾಡಿದ್ರು. ಮುಂದೆ ಒಂದು ಏನಾದ್ರು ಒಂದು ಕಲ್ಲಾದ್ರೂ ಅಲ್ಲಾಡಿಗಿದೆ, ಒಂದು ಏನಾದರೂ ಆಗಿದೆಯಾ? ಏನು ಮಾಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಈ ಸರ್ಕಾರ ಬಂದಾಗಿನಿಂದ ಅವರ ಒಂದು ಚರ್ಚೆಗಳು ಮಾಡ್ತಾರೆ ಬಿಟ್ಟು ಜನಗಳ ಬಗ್ಗೆ ಅವರಿಗೆ ಯಾವುದೇ ರೀತಿ ಕಿಂಚಿತ್ತೂ ಕಾಳಜಿ ಇಲ್ಲ. ಯಾವ್ದಾದ್ರು ಒಂದು ಸೆಕ್ಟರಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಏನಾದ್ರೂ ಇದ್ರೆ ಹೇಳಿ. ಅಧಿಕಾರ ಅಂತ ಬಂದ ಹಂಗೆ ಮೇಡಮ್, ನಿಮ್ಮ ಸರ್ಕಾರ ಇದ್ದಾಗ ಹಂಗೆ ಆಗಿದೆ. ಯಡಿಯೂರಪ್ಪನವ್ರು ಕೆಳಗಿಳಿಸುವಾಗ ಎಷ್ಟು ಡ್ರಾಮಾಗಳಾಯಿತು, ಕೊನೆ ಬೊಮ್ಮಾಯಿ ತಂದು ಕೂರಿಸಿದ್ರಿ ಅಷ್ಟೇ. ಅದು ಅಧಿಕಾರದ ಕಿತ್ತಾಟಗಳು ನೋಡಿ. ಒಂದು ಅಪರಾಧಗಳ ಒಂದು NCRB ಡೇಟಾ ಹೇಳುತ್ತೆ ಪ್ರಭು, 40% ಅಪರಾಧಗಳು ಜಾಸ್ತಿ ಆಗಿದೆ ಅಂತ. ಮಹಿಳೆಯರ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಎಷ್ಟೊಂದು ಕೇಸ್ಗಳು ಬರ್ತಾ ಇದೆ, ಇಷ್ಟು ದರೋಡೆಗಳು, ಇಷ್ಟು ಏನು ಇತ್ತೀಚೆಗೆ ನಾವು ಅಹೋರಾತ್ರಿ ಧರಣಿ ಮಾಡಿದ್ರು. DK ಶಿ ಅವರ ಕಥೆ ಏನಾಗ್ತಿದೆ ಅಂದರೆ, ನಮ್ಮ ಮಾನ್ಯ ಸುನಿಲ್ ಕುಮಾರ್ ಅವರು ಮಾತಾಡಿದ್ರು, CS ಹಾಡು ಹೇಳಿದ್ರು, ಕಾಣದ ಕಡಲಿಗೆ ಅಂತೇಳಿ. ಅದೇ ಕಾಣುವ ಕುರ್ಚಿಗೆ ಅವರಿಗೆ ನಿರಾಶರಾಗಿದ್ದಾರೆ. ಅವರು ಆ ಪದ ಕರೆಕ್ಟಾಗಿದೆ, ಅವ್ರು ಹೇಳಿರೋ ಪದ್ಯ ಕರೆಕ್ಟಾಗಿದೆ ಅನಿಸುತ್ತೆ. ನಿರಾಶರಾಗಿದ್ದಾರೆ ಅವರು. ಯಾವುದೇ ರೀತಿಯಾಗಿ ಜನಗಳ ಒಂದು ಹಿತ, ರೈತರ ಹಿತ ಅಥವಾ ಒಂದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾವುದು ಅಲ್ಲ. ಬಟ್ BJP ಖುಷಿ DK ಶಿ CM ಆಗದೆ ಇರೋದು ನಿಮಗೆ ಇಲ್ಲ. ಟಾಪಿಕ್ ಹಾಟ್ ಟಾಪಿಕ್ ಇದ್ದಂಗೆ. CM ಯಾರೇ ಆಗ್ಲಿ ರೀ, ನಮಗೆ ಬೇಕಾಗಿರೋದು ರಾಜ್ಯದ ಜನರ ಹಿತ. CM ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅವರು ಬಟ್ ಅದು ಪದೇ ಪದೇ ಅದು ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು CM ಕುರ್ಚಿ ಗಟ್ಟಿಯಾಗಿಲ್ಲ ಅಂತ ಅರ್ಥ. ಗಟ್ಟಿಯಾಗಿದ್ರೆ ಈಗ ಪದೇ ಪದೇ ಈಗ ಡಾಕ್ಟರ್ ಯತೀಂದ್ರ ಅವರು ಕೂಡ ಅವರೇ CM ಅಂತಿದ್ರೆ ಅವ್ರು ಹೇಳುವ ಅವಶ್ಯಕತೆ ಇಲ್ಲ. CM ಇದ್ದಾರೆ, ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಡಿಸ್ಕಷನ್ ಆಗ್ತಾ ಇದೆ ಅಂತ ಅರ್ಥ. DK ಶಿವಕುಮಾರ್ ಅವರು ಕೂಡ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದು ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ವಾ? ಮೊದಲಿನ ಒಂದು ಡೆಸ್ಪರೇಟ್ ಆಗಿ ಇಲ್ಲ ಅವರು. ಸಾಫ್ಟ್ ಇಲ್ಲ ಅಂದ್ರೆ ಯತೀಂದ್ರ ಅವರೇ ಮಾತಾಡಿದ, ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದಾರೆ. ಮೋಸ್ಟ್ಲಿ ಜನರಿಗೂ ಅರ್ಥ ಆಗುತ್ತೆ. ಬಿಹಾರ ಎಲೆಕ್ಷನ್ ಬ್ರೇಕ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಬಸವರಾಜ್ ಮುದಿಗೌಡರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಗಮನಿಸಿದ್ದೀರಿ, ಬಟ್ ಈಗ ಸಿದ್ದರಾಮಯ್ಯನವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೇಟೆ ಆಡ್ಲಿಕ್ಕೆ ಶುರು ಆಗಿದೆ ಅಂತ ಅರ್ಥನ, ಅಥವಾ ಬಜೆಟ್ ಆದ್ಮೇಲೆ ಭಾರಿ ಬದಲಾವಣೆಗಳಾಗ್ಬೋದು ಅಂತ ನಿರೀಕ್ಷೆ ಮಾಡ್ತಾರೆ ಹೇಗೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟು ವಿಚಾರ. ಈಗ ಯಾರು ಮಿನಿಸ್ಟ್ರ್ ಆಗಬೇಕು, ಇವ್ರು ಚೀಫ್ ಮಿನಿಸ್ಟ್ರು, ಅವ್ರ ಚೀಫ್ ಮಿನಿಸ್ಟ್ರು, ಅವ್ರವ್ರು ಚರ್ಚೆ ಮಾಡ್ಕೊಂಡಿದ್ದಾರೆ. ಬಟ್ ಅದರಿಂದ ನನ್ನ ಪ್ರಶ್ನೆ ಇರೋದು, ಯಾರಾದರೆ ಕರ್ನಾಟಕದ ಜನತೆಗೆ ಏನು ವ್ಯತ್ಯಾಸ ಆಗುತ್ತೆ? ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹಿಸ್ಟಾರಿಕಲಿ ನೀವು ನೋಡಿದರೆ ಸಿದ್ದರಾಮಯ್ಯನವರು ಹ್ಯಾಂಡಲ್ ಮಾಡಿರುವಂಥ ಪೋರ್ಟ್ಫೋಲಿಯೋ ಇಲ್ದಿರೋ ಪೋರ್ಟ್ಫೋಲಿಯೋನೇ ಇಲ್ಲ. ಅವರು ಎನಿಮಲ್ ಹಸ್ಬೆಂಡ್ರಿ ಹ್ಯಾಂಡಲ್ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟ್ ಹ್ಯಾಂಡಲ್ ಮಾಡಿದ್ದಾರೆ, ಲೋನ್ಸ್ ಮಾಡಿದ್ದಾರೆ, ಇದು ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಹ್ಯಾಂಡಲ್ ಮಾಡಿದ್ದಾರೆ, ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಹ್ಯಾಂಡಲ್ ಮಾಡಿದ್ದಾರೆ, ಎನರ್ಜಿ ಹ್ಯಾಂಡಲ್ ಮಾಡಿದ್ದಾರೆ, ಕೋಆಪ್ರೇಷನ್ ಸೆಕ್ಟರ್ ಹ್ಯಾಂಡಲ್ ಮಾಡಿದ್ದಾರೆ, ಯೂತ್ ಸರ್ವಿಸ್ ಹ್ಯಾಂಡಲ್ ಮಾಡಿದ್ದಾರೆ, ST ಹ್ಯಾಂಡಲ್ ಮಾಡಿದ್ದಾರೆ, IT-BT ಹ್ಯಾಂಡಲ್ ಮಾಡಿದ್ದಾರೆ. ಪ್ರಶ್ನೆ ಇರೋದು, ಇವನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಲ್ಲ, ಯಾವತ್ತಾದರೂ ಅವರು ಮಿನಿಸ್ಟರ್ ಇರುವಾಗ ನೋಡಪ್ಪ ಇಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದರು ಅನ್ನೋವಂಥ ಯಾವುದಾದ್ರು ಒಂದು ನಿದರ್ಶನ ಬೇಕಲ್ಲ. ಅವರೇ CM, ಅವ್ರನ್ನ ಕಂಟಿನ್ಯೂ ಮಾಡೋಣ, ಅದರಿಂದ ಏನಾದರೂ ಒಂದು ಅನುಕೂಲ ಆಗುತ್ತೆ, ಇರಲಿ ಬಿಡಿ ಅದನ್ನು ಯಾಕೆ DK ಶಿವಕುಮಾರ್ ತರೋಣ ಅಂತ ನಾವು ವಿಶ್ಲೇಷಣೆ ಮಾಡೋದಾದರೆ, ಒಂದು ಕಡೆ ಅದಾದರೆ ಅವರು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇತ್ತು ಕರ್ನಾಟಕದ್ದು. ಆಗಿರಬೇಕಾದ್ರೆ ಅದರಲ್ಲಿಯೂ 16 ಸರ್ತಿ ಅವ್ರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಮಾಡಿರೋ ಬಜೆಟ್ನಿಂದ ಕರ್ನಾಟಕಕ್ಕೆ ಆಗಿರೋದೇನು? ಇವತ್ತು ಕರ್ನಾಟಕದಲ್ಲಿ 7 ಲಕ್ಷ ಕೋಟಿ ಸಾಲ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೇರ ಹೊಣೆ ಯಾರು ಅದಕ್ಕೆ? 16 ಸರ್ತಿ ಬಜೆಟ್ ಮಾಡಿದವ್ರು ತಾನೆ. ಹಾಗಿದ್ದಾಗ ಅವರೇನಪ್ಪ ಭಾರಿ ಮುಖ್ಯಮಂತ್ರಿ, ಅವ್ರನ್ನ ಇಟ್ಕೊಂಡು ನಾವು ಪೂಜೆ ಮಾಡೋಣ ಅನ್ನೋ ರೀತಿಯಾದಂಥ ಏನು ವರ್ಚಸ್ಸು ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಸರ್, MLA-ಗಳ ಬಲ ಇದೆಯಲ್ಲ ಅವ್ರಿಗೆ. MLA-ಗಳ ಕೃಪಾ ಕಟಾಕ್ಷ ಆಶೀರ್ವಾದ ಇದೆ. MLA-ಗಳ ಬಲ ಇದೆಯೋ ಇಲ್ವೋ ಅನ್ನೋದು, ಅದು ನೀವೇನಂತೀರ, ಒಂದು ಬ್ಯಾಲೆಟ್ ಕಂಡಕ್ಟ್ ಮಾಡಿದಾಗ ಗೊತ್ತಾಗಬೇಕಲ್ಲ. ಇವಾಗ ಅದಕ್ಕೆ ಟೆಸ್ಟ್ ಏನಿದೆ, ಬಲ ಇದೆಯಾ ಇಲ್ಲ ಅನ್ನೋದಕ್ಕೆ? ನಾವೇ ಎಲ್ಲೋ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ಅಲ್ಲೊಂದು 10 ಲಕ್ಷ 20 ಲಕ್ಷ ಜನ ಸೇರಿಸ್ತೀನಿ, ಅದಕ್ಕೆ ಬಲ ಅಂತೀವ. ಸೊ ಅದು ಒಂದು ರೀತಿಯಾದ. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರು ನೋಡಿದ್ರೆ ಅವರು ಏನು ಸಾಧಿಸಿದ್ದಾರೆ ಅನ್ನೋದು ರಾಜಕೀಯವಾಗಿ. ಇವತ್ತು ಅವರು ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಅರ್ಬನ್ ಪ್ಲಾನಿಂಗ್ ಮಿನಿಸ್ಟರ್ ಆಗಿದ್ದಾರೆ, ಕೋಆಪ್ರೇಷನ್ ಆಗಿದ್ದಾರೆ, ಎನರ್ಜಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಆ್ಯಸ್ ಎ ಮಿನಿಸ್ಟರ್ ಸಾಧಿಸಿರೋದು ಏನಿದೆ? ಇವತ್ತೂ ಬೆಂಗಳೂರಲ್ಲಿ ಬೆಳಗ್ಗೆ ಇದ್ದರೆ ಜನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ, ಜನ ಪಾಟೋಲಿಗೆ ಬಿದ್ದು ಸಾಯ್ತಾರೆ, ಜನರಿಗೆ ಡೈಲಿ ನೀರು ಬರ್ತಾ ಇಲ್ಲ ಮನೆಗಳಿಗೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಆ್ಯಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್? ಜನರಿಗಾಗಿ ನೀವೇನು ಮಾಡ್ತೀವಿ? ಇವತ್ತು ಪ್ರಶ್ನೆ ಕೇಳೋಕ್ಕೆ ಯಾರಿದ್ದಾರೆ? ಬೆಂಗಳೂರು ವಿಚಾರನೇ ನೀವು ತೊಗೊಂಡ್ರೆ ಆಯ್ತಪ್ಪ, ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ನಿಮ್ಮನ್ನು ಪ್ರಶ್ನೆ ಕೇಳೋಕ್ಕೂ ಯಾರು ಇನ್ನೂ ಉಳಿಸಿಲ್ಲ ನೀವು.
ಇರೋ ಪಾಲಿಕೆನ 5 ಭಾಗ ಮಾಡಿದ್ರಿ. ಓಕೆ, 5 ಭಾಗದಲ್ಲಿ ಯಾರು ಪಬ್ಲಿಕ್ ರೆಪ್ರೆಸೆಂಟೇಟಿವ್? ಇವತ್ತು ಉಸ್ತುವಾರಿ ಯಾರಿದ್ದಾರೆ ಪಾಲಿಕೆಗೆ? ಇವ್ರಿಗೆ ಹೋಗ್ಬಿಟ್ಟು ಜನರು ಇವ್ರನ್ನ ಮಾತಾಡಿಸ್ಬೋದು ಅಂತ. ಅಲ್ಲಿ ಇವತ್ತು ಅಧಿಕಾರಿಗಳು ಮನೆ ಬಂದಂತೆ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಯಾವುದೋ ಒಂದು ಅವರ ತಪ್ಪಿಗೆ ಮೊನ್ನೆ ಒಂದು ಕೇಸ್ ಬಂದಿತ್ತು, ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರು. 5-6 ಸಾವಿರ ಏನೋ ಒಂದು ಯಾವುದೋ ಖಾತೆ ಅವರ ಫ್ಲ್ಯಾಟ್ ಆಗಿದೆ ಅಂತೆ. ಮೊದಲು ಜಾಗದ ಮೇಲೆ 5,000-6 ಸಾವಿರ ಏನೋ ಒಂದು ಬಾಕಿ ಇದೆ ಅಂತೆ. ಅದಕ್ಕೆ ಇವರು ನಿಮ್ಮ ಪೂರ್ತಿ ಅಪಾರ್ಟ್ಮೆಂಟ್ನೇ ಹರಾಜಾಗ್ತೀವಿ ಅಂತೇಳಿ ಅವರಿಗೆ ಧಮಕಿ ಕೊಡ್ತಾರಂತೆ. ಓಕೆ, ಇಂಥದ್ದು ಅಧಿಕಾರ ನಡೀತಾ ಇರಬೇಕಾದ್ರೆ ನಮ್ಮ ಹತ್ರ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ? ಒಂದು ಚುನಾವಣೆ ನಡೆಸೋ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಹಾಗಾದ್ರೆ ಅಲ್ಲ, ನಿಮ್ಮ ಪರವಾಗಿ ಹಾಗಾದ್ರೆ ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರಲಿ ಸರ್, ಇದು ಓಪನ್ ಕಂಟೆಸ್ಟೇ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ. ಅಂದರೆ ನಾನು ಕೇಳೋದು, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾರು ಚೀಫ್ ಮಿನಿಸ್ಟರ್ ಆಗುವಂಥ ಲಾಯಕ್ ಇರೋರೇ ಇಲ್ವಾ? ಅವಾಗಾದಂಥ ಒಬ್ಬರೇ ಧರ್ಮಸಿಂಗ್ ಒಬ್ಬರು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಯಾರು ಒಬ್ಬರು ಹೆಸರೇ ಇಲ್ವಾ? ಅಲ್ಲಿ ಎಲ್ಲ ಇರೋದು, ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕದಲ್ಲಿ 11-12 ಮುಖ್ಯಮಂತ್ರಿಗಳಾಗಿರೋದು ಎಲ್ಲರೂ ಇದೇ ಮೈಸೂರು ಭಾಗದವ್ರೆ. ಕರೆಕ್ಟ್. ಯಾಕೆ ಆಗಲಿ ಎಂ ಬಿ ಪಾಟೀಲ್ ಅವರಾಗಲಿ, ನಮ್ಮ ಅಂದ್ರೆ ಖಂಡ್ರೆ ಅವರಾಗಲಿ, ಹೆಚ್ಚಿನ ಜನ ಕೈ ಹಿಡಿದಿದ್ದಾರೆ ಕಾಂಗ್ರೆಸ್ಗೆ, ಬೇಕಾದಷ್ಟು ಜನ ಇದ್ದಾರೆ. ಓಪನ್ ಕಂಟೆಸ್ಟ್ ಅಂತಂದ್ರೆ ಓಪನ್ ಕಂಟೆಸ್ಟ್ ಆಗಲಿ. ನಾನು ಪ್ರಶ್ನೆ ಮಾಡೋದು, ಕಾಂಗ್ರೆಸ್ ನಾಯಕತ್ವದಲ್ಲಿ ಏನು ಕೊರತೆ ಆಗಿದೆ? ಯಾಕೆ ಸಿದ್ದರಾಮಯ್ಯ ಒಬ್ಬರೇ ಅವರು ಇರಬೇಕು? ಬರ್ತೀನಿ ಸರ್. ಬಸವರಾಜ್ ಸರ್, ಈಗ ಇಲ್ಲಿ ಒಪ್ಪಂದನೇ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಈ ಕುರ್ಚಿ ಕಿತ್ತಾಟದ ಮಾತುಕತೆ ಯಾಕೆ ಅಂತ ಹೇಳಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಈ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಈ 3 ಜನರಿಗೆ ಗೊತ್ತಿರಬಹುದಾ, ಅಥವಾ ಏನು ಮಾತುಕತೆನೇ ಆಗಿಲ್ವಾ ಅಂತ ಹೆಂಗೆ? ನೋಡಿ ಪ್ರಭು ಅವರೇ, ಈಗ ಇವರು ಪರಮೇಶ್ವರ್ ಅವರಾಗ್ಲಿ, ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರಾಗ್ಲಿ ಏನ್ ಹೇಳ್ತಾರಂದ್ರೆ, ಹೈಕಮಾಂಡ್ ಏನು ಹೇಳಿಲ್ಲ ಅಂತಾದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿದಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಅವ್ರು ಆ ತರದ ವ್ಯಾಖ್ಯಾನ ಮಾಡ್ತಾರೆ. ಅದು ಹಾಗಲ್ಲ. ಹೈಕಮಾಂಡ್ ಏನು ಹೇಳಿಲ್ಲ ಅಂತ ಆದ್ರೆ ಗೊಂದಲದಿದೆ, ಹೈಕಮಾಂಡೇ ಗೊಂದಲದಲ್ಲಿದೆ ಅಂತ ಅರ್ಥ ನಮ್ಮ ಪ್ರಕಾರ. ಯಾಕಂದ್ರೆ ಈ ಲೆವೆಲ್ಗೆ ಪಾರ್ಟಿ ಹೆಸರು ಮತ್ತೆ ಸರ್ಕಾರದ ಹೆಸರು ಕೆಟ್ಟ ಹೋಗಿರುವಾಗ ನೀವು ಅಧಿಕಾರ ಯಾರು ನಡೆಸಬೇಕು, ಮುಂದೆ ಯಾವಾಗ ಅಧಿಕಾರ ಬಿಟ್ಕೊಡ್ಬೇಕು, ಏನಾದ್ರೂ ಅಗ್ರಿಮೆಂಟ್ ಆಗಿದೆನಾ ಅಥವಾ ಕೊಡಿಸ್ತಿರೋ ಇಲ್ವೋ ಡಿ ಕೆ ಶಿವಕುಮಾರ್ಗೆ ಅನ್ನೋದನ್ನ ಕ್ಲಾರಿಫೈ ಮಾಡ್ದೇನೆ ಇಷ್ಟೆಲ್ಲ ಅವರ MLA-ಗಳು ಒಂಥರ ಹೇಳಿಕೆ ಕೊಡ್ತಾರೆ, MLC-ಗಳು ಹೇಳಿಕೆ ಕೊಡ್ತಾರೆ, ಯತೀಂದ್ರ ಸಿದ್ದರಾಮಯ್ಯನವರು ಒಂಥರ ಹೇಳಿಕೆ ಕೊಡ್ತಾರೆ, ದಾವಣಗೆರೆಯಲ್ಲಿ ಬಸವರಾಜ್ ಶಿವಗಂಗಾ ಅವರು ಡಿ ಕೆ ಶಿವಕುಮಾರ್ ಪರ ಹೇಳಿಕೆ ಕೊಡ್ತಾರೆ, ಆ ಕಡೆ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಪರ ಹೇಳಿಕೆ ಕೊಡ್ತಾರೆ, ಆಮೇಲೆ ಈ ಕಡೆಗೆ ಮಹಾದೇವಪ್ಪನವರು, ಆಮೇಲೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಪರ ಹೇಳಿಕೆ ಕೊಡ್ತಾರೆ. ಕರೆಕ್ಟ್. ಸೊ ಈ ತರ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದನ್ನ ಮರೆತು ಯಾರು ಮುಂದುವರಿಬೇಕು ಯಾರು ಮುಂದುವರಿಬಾರ್ದು ಅನ್ನೋ ಗೊಂದಲದಲ್ಲೇ ಕಳೆದ 1 ವರ್ಷದಿಂದ ಶುರುವಾಗಿದೆ, ನಡೀತಾ ಇದೆ. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಯಾವ್ದಾದ್ರು ಕೊಡ್ತಿರೋ ಕೊಡಲ್ವೋ ಈ ತರದ ಕ್ಲಾರಿಫಿಕೇಶನ್ ಬೇಕಾಗಿದೆ ಸದ್ಯಕ್ಕೆ. ಕರ್ನಾಟಕದಲ್ಲಿ ಆ ತರದ ಕ್ಲಾರಿಫಿಕೇಶನ್ ಬೇಕು. ಪರಮೇಶ್ವರ್ ಅವರು ಹೇಳ್ದಂಗೆ ಹೈಕಮಾಂಡ್ ಸುಮ್ನೆ ಇದೆ ಅಂತಂದ್ರೆ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಥವಾ ಏನು ಇವರು ಯಾರು ಖರ್ಗೆ ಅವ್ರು ಕೇಳಿದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಈ ತರದ ಹೇಳಿಕೆಗಳಿದಾವಲ್ಲ ಕಾರ್ಯಕರ್ತರಲ್ಲಿ ಮತ್ತೆ ಪಾರ್ಟಿನ ಕೆಡರೆ ಬೇಸಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡೋದ್ರಲ್ಲಿ ಬಹಳ ವೀಕ್ ಆಗುತ್ತೆ. ಮುಂದಿನ ಎಲೆಕ್ಷನ್ಗೆ ಬಹಳ ಎಫೆಕ್ಟ್ ಆಗುತ್ತೆ. ಯಾವ್ದಾದ್ರು ಒಂದು ಕ್ಲಿಯರ್ ಮಾಡ್ಬೇಕು. ಕ್ಲಿಯರ್ ಮಾಡಿದ್ರು ಕೂಡ ಇಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದನ್ನ ಸಿದ್ದರಾಮಯ್ಯನವರ ಮನವೊಲಿಸಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ಬೇಕು ವಿನಃ ಯಾವುದೇ ಕಾರಣಕ್ಕೂ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಕ್ಕಂತ ಸಾಧ್ಯತೆಗಳು ಬಹಳ ಕ್ಷೀಣ. ಯಾಕಂದ್ರೆ ವಿತೌಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅವಧಿ ಪೂರ್ಣ ಮಾಡಕ್ ಸಾಧ್ಯನೇ ಇಲ್ಲ ಇನ್ ಕೇಸ್ CM ಆದ್ರೆ. ಸೊ ಆ ಕಾರಣಕ್ಕೆ ಬಹಳ ಕಾನ್ಫ್ಲಿಕ್ಟ್ ಆಗಿದೆ ವಿಷಯ. ಡೆಲೆಮಾದಲ್ಲಿದ್ದಾರೆ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಡೆಲೆಮಾದಲ್ಲಿದ್ದಾರೆ. ಬರ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡೆಲೆಮಾದಲ್ಲಿದೆ. ಯಸ್ ಸರ್, ಬರ್ತೀನಿ ಸರ್, ನಿಮ್ಮ ಹತ್ರ ಬರ್ತೀನಿ. ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಯತೀಂದ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿರ್ಬೋದು? ಹಾಗಾದ್ರೆ ಅದ್ರ ಹಿಂದೆ ಏನೋ ಒಂದು ಪ್ಲಾನ್ ಇರಬಹುದಾ, ಅಥವಾ ಅವ್ರಿಗೆ ಸಿದ್ದರಾಮಯ್ಯ ಮಗ ಅನ್ನೋದಕ್ಕೆ ಸುಮ್ಮನೆ ಇದ್ದಾರಾ ಅಂತ? ಒಂದೇದು, ಈಗ ಡಿ ಕೆ ಶಿವಕುಮಾರ್ ಆಗಲಿ CM ಅಥವಾ CM ಸಿದ್ದರಾಮಯ್ಯ ಕಂಟಿನ್ಯೂ ಆಗಲಿ, ರಾಜ್ಯದ ಪರಿಸ್ಥಿತಿ ಅಂತೂ ಖಂಡಿತ ಬದಲಾಗಲ್ಲ. ಅದು 100% ನಾನು ಹೇಳ್ಬೋದು. ಯಾಕಂದರೆ ಏನು ಸಾಧ್ಯನೇ ಇಲ್ಲ ಇವರಿಂದ. ಬರೀ ಜಗಳ ಆಡ್ತಾರೆ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹುಬ್ಬಳ್ಳಿ ಶಿರಗುಪ್ಪ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಾರೆ, ಅವರ ಪ್ರತಿಯೊಂದು ಕಡೆನೂ ಅವ್ರು ಮಾತಾಡೋದಿಷ್ಟೇ. ಸದ್ಯ ಕುರ್ಚಿ ಕಾದಾಡಕ್ಕೆ ಮೋದಿಗೆ ಬೊಟ್ಟು ತರಿಸಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಕುರ್ಚಿ ಕಾದಾಡ ನಾವು ಮಾಡ್ತಾ ಇದ್ದೀವಿ, ಮೋದಿ ಬಂದು ಸರಿಪಡಿಸಿ ಅಂತ. ಪ್ರತಿ ಒಂದಕ್ಕೂ ಮೋದಿಗೆ ಬೆಟ್ಟು ತೋರಿಸ್ತಾರೆ.
ನೀರಾವರಿ ಇಲಾಖೆ ಹೇಳ್ತಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಏನು ಅನುಮತಿ ಇಲ್ಲ, ಏನು ನಮ್ಮ ಪರಿಸರ ಇಲಾಖೆ ಅನುಮತಿ ಇಲ್ಲ, ಅದಿಲ್ಲ, ಬರೀ ಸುಳ್ಳು ಹೇಳೋದು. ಮೆಟ್ರೋ ದರ ಮೋದಿ ಏರಿಸಿದ್ರು ಅನ್ನೋದು ಅಲ್ಲ. ರಾಜ್ಯ ಸರ್ಕಾರದ ಪ್ರಸ್ತಾಪ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇದೆ. ಅಕ್ಕಿ ಏನೋ ಪ್ರಾಬ್ಲಮ್ ಆಯಿತು, ಮೋದಿ ಕೈ ತೋರಿಸೋದು. ಇಲ್ಲಿ ತಮಿಳ್ನಾಡಲ್ಲಿ ಸ್ಟಾಲಿನ್ ಜೊತೆ ಇವರೆಲ್ಲ ರೆಡ್ ಕಾರ್ಪೆಟ್ ಇಟ್ಕೊಂಡು ಜೊತೆಯಲ್ಲಿ ಇರ್ತಾರೆ, ಅವ್ರ ಜೊತೆ ಮಾತಾಡಿ ಇವ್ರಿಗೆ ಪರಿಹರಿಸೋಕ್ಕಾಗಲ್ಲ, ಅದಕ್ಕೂ ಮೋದಿ ಬೆಟ್ಟು ತರಿಸೋದು. ಆಮೇಲೆ ಇದಕ್ಕೆ ಏನು ಯೋಜನೆಗಳಿಗೆ, ರಾಷ್ಟ್ರೀಯ ಯೋಜನೆಗಳಿಗೆ ಹೈಕಮಾಂಡ್ ದುಡ್ಡು ಕೊಟ್ಟಿಲ್ಲ ಅನ್ನೋದು ನೋಡಿ. ಎಲ್ಲ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ದುಡ್ಡು ಕೊಟ್ಟಿಲ್ಲ ಆದರೆ ಅದನ್ನು ಕೇಳಬೇಕು. ಏನಕ್ಕೆ ಕೇಳಬೇಕು? ರಾಜ್ಯದ ಪಾಲೇನು ಅದನ್ನು ಇಟ್ಬಿಟ್ಟು ಕೇಳಬೇಕು, ಅಥವಾ ಅದಕ್ಕೇನು DPR ಯೋಜನೆ ಬೇಕು ಇಟ್ಬಿಟ್ಟು ಜೊತೆಯಲ್ಲಿ ಎಲ್ಲರೂ ನೋಡಿ. ಸಂಸದರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಸಂಸದರು ಎಲ್ಲಾದರೂ ಒಂದು ಕಡೆ ಎಲ್ಲಾದರೂ ಮಾತಾಡಿದ್ದು ನೀವು ನೋಡಿದ್ದೀರಾ? ಮೇಡಮ್, ನೀವು ಜಾಸ್ತಿ MP ಗಳು ನಿಮ್ಮ ಆಯ್ಕೆ ಅಲ್ಲ, ಮೇಡಮ್, ನಾವು- ಅಧಿಕಾರ ಕೊಟ್ಟಿದ್ದು ಹೌದಪ್ಪ, ನಿಮಗೆ. ನೀವು ಅಲ್ಲಿ ನಾವು ನೀವು ಕೊಡ್ಬೇಕು, ಕರ್ನಾಟಕ ನಮಗೆ ಕೊಡುಗೆ ಒಂದಿನ ಕೊಡ್ಬೇಕು. ಸಮಯ ಬಹಳ ಕೊಡಿ. ನಿರೀಕ್ಷೆ ಇತ್ತು ನಿಮ್ಮ ಮೇಲೆ. ಕರ್ನಾಟಕಕ್ಕೆ ಈ ಸರಿನ 63,000 ಕೋಟಿ ಬಜೆಟ್ ಅಲ್ಲಿ ನಮಗೆ ಕರ್ನಾಟಕಕ್ಕೆ ಇಟ್ಟಿದ್ದಾರೆ. ನಾವು ಹೇಳಿದ್ರು ನೋಡಿ, ಕರ್ನಾಟಕದ MP ಗಳು ಎಲ್ಲರೂ ಬೇಕಾದ್ರೆ ನೀರಾವರಿ ಯೋಜನೆ ಮಾತಾಡೋಣ. ಕಾಂಗ್ರೆಸ್ನ ಒಂದೇ ಒಂದು MP ಎಲ್ಲರೂ ಮಾತಾಡೋದು ನೀವು ಯಾವ್ದಾದ್ರು ಒಂದು ಸಂಸದಲ್ಲಿ ಮಾತಾಡೋದು ನೋಡಿದೀರಾ ನೀವು? ಯಾರಾದ್ರೂ ಒಬ್ರು ಎಲ್ಲರೂ ಮಾತಾಡೋದು ನೋಡಿದ್ರೆ ಹೇಳಿ. ಈಗ DK ಶಿವಕುಮಾರ್ ಬಗ್ಗೆ ಮಾತಾಡೋಣ. ಅವರು ನಮ್ಮ ಮಾಗಡಿ ಬಾಲಕೃಷ್ಣ ಅವರಿಗೆ ನೋಟಿಸ್ ಕೊಡ್ತಾರೆ, ಇಕ್ಬಾಲ್ ಹುಸೇನಿಗೆ ನೋಟಿಸ್ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಯಾಕೆ ನೋಟಿಸ್ ಇಲ್ಲ? ನಾನು ಹೇಳೋದು, ಅವರು ಏನು ಹೇಳಿಸ್ತಾ ಇದ್ದಾರೋ ಹೇಳ್ತಾರೋ, ಯತೀಂದ್ರ ಸಿದ್ದರಾಮಯ್ಯನವರೇ ರಾಜ್ಯದ KPCC ಅಧ್ಯಕ್ಷರಿಗೆ ಹೈಕಮಾಂಡ್ ಅಂತ ಅವ್ರು ಹೇಳ್ತಾರೆ. ಜನ ಇದು ವ್ಯಂಗ್ಯವಾಗಿ ಹೇಳ್ತಾರೆ, ನಿಜ. ಅದು ಹೇಗೆ ಅನ್ನಿಸ್ತಾ ಇದೆ? ಇವರ ಕೆಸರೆರೆ ಚಾಟ ಅಷ್ಟು ಬಿಟ್ಟರೆ ಬೇರೆ ಏನಾದರೂ ಕಾಳಜಿ ಇದೆಯಾ ಇವರಿಗೆ? ಯಾವುದ್ರ ಬಗ್ಗೆ ಆದರೂ ಒಂದು ಕಾಳಜಿ ಇದೆ ಅಂದ್ರೆ ಯತೀಂದ್ರ ಅವ್ರ ಹಸ್ತಕ್ಷೇಪ ಇಲ್ಲಿ ಬೇಡ ಅಂತ ಹಾಗಾದ್ರೆ? ಅಂದರೆ ಈಗ ಇತ್ತೀಚೆಗೆ ನೀವೆಲ್ಲ ಡಿಬೇಟ್ ಮಾಡಿದ್ರೆ ಅಬಕಾರಿ ಇಲಾಖೆಯಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿ ಇದಾಯಿತು. ನಾವು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ವು. ಅದು ಎಲ್ಲದರಲ್ಲೂ ಯತೀಂದ್ರ ಅವರ ಕೈವಾಡ ಇದೆ ಅಂತ ಹೇಳಿ ಮೋಸ್ಟ್ಲಿ ಇವರು ಹೈಕಮಾಂಡ್ ಅಂತ ಹೇಳಿರ್ಬೋದು, ಗೊತ್ತಿಲ್ಲ ನಮಗೆ. ಯಾವುದಾದ್ರೂ ಒಂದು ಇಲಾಖೆ ಕರ್ನಾಟಕದಲ್ಲಿ ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲ ಅನ್ನೋದನ್ನು ನಾವು ಹುಡುಕ್ಬೇಕಾಗತ್ತೆ. ಇದುವರೆಗೆ ಬಂದಿರೋದು ಯಾವುದು ಬಾಕಿ ಇಲ್ಲ. ನಾವೆಲ್ಲ ಡಿಬೇಟ್ ಮಾಡಿದ್ವಿ ಪ್ರಭು. ಮೂಡ ಆಯಿತು, ವಾಲ್ಮೀಕಿ ಆಯಿತು, ವಸತಿ ಹಗರಣ ಆಯಿತು, ಬೋವಿ ಹಗರಣ ಆಯಿತು, ಅದಾದ್ಮೇಲೆ ಈಗ ಅಬಕಾರಿ ಆಯಿತು. ಯಾವ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳಿ ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಬಂದ್ರ ಮಾತೆತ್ತಿದ್ರೆ ನಾವು ತನಿಖೆ ಮಾಡ್ತೀವಿ. ಏನು ಮಾಡಿದ್ರು ತನಿಖೆ ಮಾಡಿ? ಈ ಸರ್ಕಾರಕ್ಕೆ ಅವರ ಒಳಗಡಿನ ಅವರ ಕುರ್ಚಿ ಕಾದಾಟ ಮಾಡೋದಕ್ಕೆ ಸಮಯ ಇಲ್ಲ. ಇನ್ನು ಅವರವರ ನೋಟಿಸ್ಗಳು ಕೊಟ್ಕೊಂಡು ಅವರವರೇ ತಮಾಷೆ ಮಾಡಿಕೊಂಡು ಡ್ರಾಮಾ ಮಾಡ್ತಾ ಇದ್ದಾರೆ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಯಾವತ್ತೂ ಒಂದು ಮಾತಾಡಿಲ್ಲ. ಮಹಿಳೆಯರ ಹಿತದ ಬಗ್ಗೆ, ಮಹಿಳೆಯರ ರಕ್ಷಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಬೇಕಾಗೇ ಇಲ್ಲ. ಏನೇ ಆದರೂ ಅದು ಮಾತೆತ್ತಿದ್ರೆ RSS ಬಗ್ಗೆ ಅಥವಾ ಇನ್ನೊಂದು ಸಂಘಟನೆ ಬಗ್ಗೆ ಅಥವಾ ದ್ವೇಷದ ಭಾಷಣ ಬಗ್ಗೆ, ದ್ವೇಷದ ಭಾಷಣ ಬಗ್ಗೆ ನಾನು ಹೇಳುದು. ನಾನು ಮತ್ತೊಮ್ಮೆ ಹೇಳೋದು, ನಿಮ್ಮ ಪಕ್ಷದ ಅಷ್ಟೇ ರಾಷ್ಟ್ರೀಯ ಪಕ್ಷಗಳ ಹಣೆ ಬರ ಅಷ್ಟೇ ಮೇಡಮ್. ನಾನು ಹೇಳೋದಿಷ್ಟೇ, ರಾಜಕೀಯವಾಗಿ ನಾನು ಯಾರೇ CM ಆಗ್ಲಿ ಖಂಡಿತವಾಗ್ಲೂ ಕರ್ನಾಟಕದ ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯನಾಗ್ಲಿ ಅಥವಾ DKಶಿ ಆಗ್ಲಿ ಪರಿಸ್ಥಿತಿ ಚೇಂಜ್ ಆಗೋ ಲಕ್ಷಣ ಯಾವುದೂ ಇಲ್ಲ. ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಆ ವೀಕ್ನೆಸ್ ಕಾಂಗ್ರೆಸ್ಗಿದೆ ಅಂತ ಒಪ್ಕೊಳ್ಳೋಣ. ಅದೇ ನಾನು ಪ್ರಶ್ನೆ ಕೇಳ್ತಾ ಬರ್ತೀನಿ. ಬಿಜೆಪಿ ಶಾಸಕರುಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಸಂಸದರುಗಳು ಏನ್ ಮಾಡ್ತಾ ಇದ್ದಾರೆ? ಇತ್ತೀಚೆಗೆ ವಿಶೇಷ ಅಧಿವೇಶನದಲ್ಲಿ ಏನಾಯ್ತು? ಅಲ್ಲ, ವಿಶೇಷ ಅಧಿವೇಶನದಲ್ಲಿ ಜನ ನೋಡಿದ್ದಾರೆ. ಕರ್ನಾಟಕದ MP ಗಳು ಇರೋದು ಮೆಜಾರಿಟಿ ನಿಮ್ದು, 27 ಜನ ನಿಮ್ಮವ್ರು ಇದ್ದಾರೆ. ಕರ್ನಾಟಕದ ವಿಚಾರವಾಗಿ ಇವತ್ತು ಧ್ವನಿ ಎತ್ತಬೇಕಾಗಿರೋರು ನೀವು. ಹೇಳ್ತಾ ಇದಾರೆ ಅಲ್ಲರಿ CM ಅವರು ಇವತ್ತು ಅದರ ದರ ಏರಿಸಿದವರು ನೀವು. ಅವ್ರೇನ್ರಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ 50% ಕಾಂಟ್ರಿಬ್ಯೂಷನ್ ಇಲ್ವಾ? ಕಾಂಟ್ರಿಬ್ಯೂಷನ್ 50% ಇಲ್ವಾ? ಅವರು ಪ್ರೊಟೆಸ್ಟ್ ಮಾಡಕ್ ಕೂತ್ಕೋಬೇಕಾಗಿರೋದು ಸೆಂಟ್ರಲ್ ಅಲ್ಲಿ ಹೋಗಿ ಕೂತ್ಕೊಂಡು ಲೋಕಸಭೆಯಲ್ಲಿ ಪ್ರೊಟೆಸ್ಟ್ ಮಾಡ್ಲಿ, ಮೋದಿ ಅವ್ರ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ಲಿ. ಯಾಕೆ ಮಾಡಿದ್ರಿ ಬೆಂಗಳೂರಲ್ಲಿ ಈ ತರ ಅಂತ? ಬೆಂಗಳೂರಿಗೆ ಮಲತಾಯಿ ಧೋರಣೆ ಮೋದಿ ಅವರು ತೋರಿಸ್ತಾರೆ. ಕರ್ನಾಟಕಕ್ಕೆ ಮೋದಿ ಅವರು ತೋರಿಸುವಂತ ಮಲತಾಯಿ ಧೋರಣೆ ಏನಿದೆ ಅದು ಇವತ್ತು ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಎರಡು ಟ್ರೈನ್ ಬಿಟ್ರೆ ಏನಿಲ್ಲ. ನಾರಾವರಿ ಕಾರ್ಯಕ್ರಮಕ್ಕೆ ಪ್ರಶ್ನೆ ಕೇಳಕ್ ತಾಳ್ಮೆ ಎರಡು ರೈಲ್ ಬಿಟ್ರೆ ಏನಿಲ್ಲ. ನೀವು ಇವತ್ತು ಕರ್ನಾಟಕಕ್ಕೆ ಸಿಗ್ತಾ ಇರೋದು ಏನು? ರೈಟ್, ಎಷ್ಟೊಂದು GSTಗಳು ಅವಾಗಿಂದ ಬಾಕಿ ಇದಾವೆ, ಅದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ನಿಮ್ಮ MP ಗಳು. ಬರ ಪರಿಹಾರ ಇದೆ ಸರ್, ಇವತ್ತು ಬರ ಪರಿಹಾರ ಒಂದ್ ಚಕಾರ ಎತ್ತಿಲ್ಲ.
ಇವತ್ತು ರೈತರಿಗೆ ಸಿಗಬೇಕಾದಂಥ ಅನುಕೂಲತೆಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ನಿಮ್ಮ ಎಂ ಪಿಗಳು. ಇವತ್ತು ಮೆಟ್ರೋ ದರ ಏರ್ತಾ ಇದೆ, ಅದಕ್ಕೆ ಪ್ರೊಟೆಸ್ಟ್. ಅವ್ರು ಇಲ್ಲಿ ಕೂತ್ಕೊಂಡು ಮಾಡಿ ಏನು ಪ್ರಯೋಜನ? ಮಾಡಿರೋರು ನಿಮ್ಮವ್ರು ತಾನೇ, ನಿಮ್ಮ ಕೆಲಸ ಮಾಡಿರೋಂಥ ಸೆಂಟ್ರಲ್ ಉತ್ತರ ತಗೋತೀನಿ, ಉತ್ತರ ತಗೋತೀನಿ. ಅಲ್ಲ ಇರೋದನ್ನ ಒಪ್ಕೋಬೇಕಲ್ಲ. ಅದನ್ನ ಬಿಟ್ಟು ಭದ್ರಾ ಮೇಲ್ದಂಡೆ ಏನಾಯ್ತು? ಭದ್ರಾ ಮೇಲ್ದಂಡೆ ಏನಾಯ್ತು? ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ರು ನಾಲೆ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ. ಅದ್ರ ಬಗ್ಗೆ ನೀವು ಏನ್ ಎತ್ತಾ ಇದ್ದೀರಾ? ಯಾವುದೋ ಒಂದು ಚಿಕ್ಕ ವಿಚಾರ ಇವತ್ತಿನವರೆಗೂ ನೀವು ಜನಪರವಾದಂತ ಒಂದು ವಿಚಾರ ಎತ್ತಿದ್ದೀರಾ ವಿಧಾನಸೌಧದಲ್ಲಿ. ಭಾವನಾತ್ಮಕ ವಿಚಾರಗಳು ಬರೀ ನೀವು ಮಾತಾಡ್ತಾ ಇರೋದು ಅದು ಬಿಟ್ರೆ ಇವತ್ತು ಜನ ಮೇಡಮ್ ಉತ್ತರ ತಗೋತೀನಿ. ಉತ್ತರ ತಗೋತೀನಿ ಖಂಡಿತ. ನಿಮ್ಮ ಹತ್ರ ಸಾಕ್ಷಿಗಳು ಬರ್ತೀನಿ ಸರ್, ನಾನು ಬರ್ತೀನಿ. ಮೇಡಮ್ ಓಕೆ, ಉತ್ತರ ತಗೋತೀನಿ. ಒಂದು ಬ್ರೇಕ್ ಸಮಯ ಆಗಿದೆ, ಬರ್ತೀನಿ, ಉತ್ತರ ತಗೋತೀನಿ. ಖಂಡಿತವಾಗ್ಲೂ ತಗೋತೀನಿ ಉತ್ತರ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಅಖಾಡ ಮತ್ತೆ ಮುಂದುವರಿಯುತ್ತೆ. ಕೇಂದ್ರ ರಾಜ್ಯದಲ್ಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಮೆಟ್ರೋ ದರ ಏರಿಸಬೇಕಂದ್ರೆ ರಾಜ್ಯದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗಬೇಕು ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಅಷ್ಟು ಅರಿವಿಲ್ವಾ? ಅಥವಾ ಬೇಕು ಅಂತ ನಾಟಕ ಮಾಡ್ತಾ ಇದ್ದಾರಾ? ಎಷ್ಟು ದಿನ ಅಂತ ಜನರಿಗೆ ಸುಳ್ಳು ಹೇಳ್ತಿದ್ದೀರಾ? ಇತ್ತೀಚೆಗೆ ಕಳೆದ 10 ತಿಂಗಳ ಹಿಂದೆ 105% ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡೋದು ಕೇಂದ್ರದ ಒಂದು ಪರಿಷ್ಕರಣಾ ಸಮಿತಿ ಇರುತ್ತೆ ಅಲ್ಲಿ. ನಾನು ಅದನ್ನ ಒಂದು ಸೆಕೆಂಡ್ ಬಿಡಿ ಪ್ರಭು, ಜನರಿಗೆ ತಪ್ಪು ಅದು ಹೋಗಬಾರ್ದು, ತಿಳಿಯದಿದ್ದು ಖಂಡಿತ ಈ ವ್ಯೂವರ್ಸ್ಗೆ ನಾನು ಹೇಳಲೇಬೇಕು. 10 ತಿಂಗಳ ಹಿಂದೆ 105% ಏರಿಸಿದ ದರನ 71%ಗೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಕಮ್ಮಿ ಮಾಡಿಸಿದಂತ. ಆವಾಗ ಅವ್ರಿಗೆ ಮಾಡ್ಸಕ್ಕಾಗತ್ತೆ, ಇವಾಗ ಮಾಡ್ಸಕ್ಕಾಗಲ್ವಾ? ಅವರು ನೋಡಿ, ನಾನು ಹೇಳೋದಿಷ್ಟೇ, ಇವತ್ತು ಜನರಿಗೆ ಸುಳ್ಳು ಹೇಳಕ್ ಹೋಗ್ಬಿಡಿ. ಪ್ರತಿಯೊಂದಕ್ಕೂ ಖಜಾನೆ ಖಾಲಿಯಾಗಿದೆ ನಿಜ. ನಿಮ್ಮ ಈ ಬಣ ಬಡಿದಾಟ ಅಥವಾ ಏನು ನಿಮ್ಮ ಆರ್ಥಿಕ ವೈಫಲ್ಯ ಏನಿದೆ ಅದನ್ನು ಮುಚ್ಚಿಡಕ್ಕೆ ಬೆಂಗಳೂರಿನ ಜನರ ಮೇಲೆ ಹೊರೆ ಮಾಡಬೇಡಿ. ರಾಜ್ಯ ಸರ್ಕಾರದ ಪಾಲು ಹೆಚ್ಚಿದೆ ಮೇಡಮ್. ಇಲ್ಲಿ ಮೆಟ್ರೋ ವಿಚಾರ ಅಂತ ಬಂದಾಗ ನಿರ್ವಹಣೆ ಆಗಿರ್ಬೋದು, ಅದಕ್ಕೆ ತಗಲುವಂಥ ವೆಚ್ಚ ಆಗಿರ್ಬೋದು, ಅನುದಾನ ಆಗಿರ್ಬೋದು, ಅದನ್ನ ಸರಿದೂಗಿಸುವಂಥ ಪ್ರಯತ್ನಗಳು ನಡೀತಾನೆ ಇರುತ್ತೆ ಅವಾಗ. ಬಟ್ ಇಲ್ಲಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್, ಅದರಲ್ಲಿ 50% ಪಾರ್ಟ್ನರ್ಶಿಪ್ ಸೆಂಟ್ರಲ್ ಗವರ್ಮೆಂಟ್ ಇದೆ, 50% ಗವರ್ಮೆಂಟ್ ಪಾರ್ಟ್ನರ್ಶಿಪ್ ಸ್ಟೇಟ್ ಗವರ್ಮೆಂಟ್ ಇದೆ. 50% ಆದ್ರೂ ನೀವು ತಗೋಬೇಕು ತಾನೆ ನಿಮ್ಮ ತಲೆ ಮೇಲೆ. ಅದರಲ್ಲಿ ಈಗ 100 ರೂಪಾಯಲ್ಲಿ ಸರ್ ಏನಾಗಿದೆ, ಈಗ 50 ರೂಪಾಯಿದಾದ್ರೂ ನಿಮ್ದು ಕಾಂಟ್ರಿಬ್ಯೂಷನ್ ಇದೆ ತಾನೆ. ಸರ್ ನಾನು ಅದರಲ್ಲಿ ಇವತ್ತು BMRC ಅಲ್ಲೂ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ನೀವು ಅಲ್ಲಿ ಬೆಲೆ ಏರಿಕೆ ಮಾಡಕ್ ಹೋದ್ರೆ ಅದರಲ್ಲಿ 50% ಕಾಂಟ್ರಿಬ್ಯೂಷನ್ ಕೇಂದ್ರದ್ದು ಇದೆ ಅಲ್ವಾ? ಅಲ್ಲಿ ಇರುವಂತ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಅಂತ ನೀವೇನಾದ್ರು ಪ್ರಶ್ನೆ ಎತ್ತಿದ್ದೀರಾ? ಕೇಂದ್ರ ಸರ್ಕಾರಕ್ಕೆ ನೀವು ಕೇಳಿದಿರಾ ಯಾಕೆ ಇವರೇ ನಮ್ಮ ಬೆಂಗಳೂರು ಜನರ ಮೇಲೆ ಮಾಡಿದೀರಾ ಅಂತ? ಅಲ್ಲ ಹೌದಲ್ಲ, ಅಲ್ಲ ಅದನ್ನ ನಮ್ಮಿಂದ ಏನ್ ಲೋಪದೋಷ ಆಗಿದೆ? ಅಲ್ಲ ಮನ್ರೇಗಾದು ಹಂಗೆ ಆಯ್ತು. ಒಂದ್ ನಿಮಿಷ ನಾನು ಮಾತಾಡೋದನ್ನು ಕೇಳಿ. ನಾನು ಹೇಳೋದಿಷ್ಟೇ, ಒಂದೇ ಒಂದು ಕ್ವಶನ್ ನಾನು ಸಿಂಪಲ್ ಕೇಳಿದ್ದು, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಮೆಟ್ರೋ ದರ ಏರಿದೆ ಅಂದ್ರೆ ಜನರಿಗೂ ಅರ್ಥ ಆಗುತ್ತೆ ಕೇಂದ್ರ ಇದು ಏರಿಕೆ ಮಾಡಿದ್ದಲ್ಲ ಅನ್ನೋದನ್ನು. ಅದು ಬಿಟ್ಟು ನೋಡಿ, ಇದು ಖಜಾನೆ ಖಾಲಿಯಾಗಿದೆ, ಇವರು ಪ್ರಸ್ತಾವನೆ ಮಾಡಿದ್ದಾರೆ. ಲಾಜಿಕ್ ಎಲ್ಲ ನೀವು ಏನ್ ಹೇಳ್ತಾ ಇದ್ದಾರೆ? BMRC ಅಲ್ಲ ಒಂದು ಸೆಂಟ್ರಲ್ ಗವರ್ಮೆಂಟ್ ಓನ್ಡ್ ಕಂಪನಿ, ಅದಕ್ಕೂ ಬೇರೆ ಬೇರೆ ರಾಜ್ಯಗಳಿರೋ ಮಾಹಿತಿ ಕೊರತೆ ಇದೆ ನಿಮ್ಗೆ. ಏನ್ ಸಂಬಂಧ ಇದೆ? ಒಂದ್ ನಿಮಿಷ ಸರ್, ಅವರವರ ಪರಿಷ್ಕರಣೆ, ಅವರವರ ಖರ್ಚು ಈಗ ಕೆಲವರು ಹೇಳ್ತಾ ಇರೋದು ಕೇಂದ್ರದ್ದು ಅಲ್ಲಿ ಪಟ್ಟಿ ಪರಿಷ್ಕರಣೆ ಒಂದು ತಂಡ ಇರುತ್ತೆ, ಸಮಿತಿ ಇರುತ್ತೆ, ಅವ್ರು ಮಾಡ್ತಾರೆ ಅಂತ. ನೀವು ಹೇಳ್ತಾ ಇರೋದು ಪ್ರಸ್ತಾವನೆ ಇಲ್ಲಿಯವರು ಕಳಿಸಿದ್ದು ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳೋದು ಮಾನ್ಯ ಸಿದ್ದರಾಮಯ್ಯನವರಿಗೆ ವಾಹಿನಿ ಮುಖಾಂತರ FFC ಅನ್ನೋದಿದೆ, ದರ ನಿಗದಿ ಒಂದು ಸಮಿತಿ ಅಂತ ಒಂದು ಬರುತ್ತೆ. ಆ ಸಮಿತಿಯನ್ನ ಅಟ್ಲೀಸ್ಟ್ ಆ ಸಮಿತಿಯನ್ನಾದ್ರೂ ಆರಂಭಿಸಿ. ಅದನ್ನು ಮಾಡ್ತಾ ಇಲ್ವಲ್ಲ ನೋಡಿ. ಪ್ರತಿ ಸರಿ ನೀವು ಎಷ್ಟು ಸುಳ್ಳು ಅಂತ ಹೇಳ್ತೀರಾ ಮಾನ್ಯ ಸಿದ್ದರಾಮಯ್ಯನವರೇ? ಇದನ್ನು ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬಿಟ್ಟು ಆಯ್ತು. ಈಗಲೂ ನೀವು ಅದನ್ನೇ ಹೇಳ್ತಿದ್ದೀರಲ್ಲ ಸರ್, ನಿಮ್ಗೂ ಚರ್ಚೆ ಮಾಡೋಣ. ಏನ್ ಮಾಡ್ತಾ ಇದೆ? ಓಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್. ಕುರ್ಚಿ ಕಿತ್ತಾಡದ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಕಿತ್ತಾಡದ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಓಕೆ, ಈಗ ಕಾರಣಕ್ಕೂ ಸಿದ್ದರಾಮಯ್ಯ ಬಿಡೆ ನೀ ಕೊಡೆ, ಬರೀ ಇದೇ ಚರ್ಚೆ. ನಂಗೆ ಅನಿಸ್ತಾ ಇದೆ ಬಿಜೆಪಿಯ ಡೆಲ್ಲಿ ನಾಯಕರು ಇದರಲ್ಲೇನೋ ಹಸ್ತಕ್ಷೇಪ ಮಾಡ್ತಿರ್ಬೋದು ಅಂತೇಳಿ ಟ್ರಿಗರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನಲ್ಲಿ, ಕೆಣಕ್ತಾ ಇದ್ದಾರೆ ಸರ್. ಅದೊಂದು ಬಾಕಿ ಇತ್ತು ಸರ್ ನೀವು ಹೇಳಕ್ಕೆ. ಎಲ್ಲದಕ್ಕೂ ಮೋದಿ ಬೆಟ್ ತೋರಿಸಿದಾಯ್ತು, ಇದನ್ನು ಬಿಜೆಪಿ ಮಾಡ್ತಾರಂತೇಳಿ. ಇತ್ತೀಚೆಗೆ ನಡೆದ ವಿಶೇಷ ಅಧಿವೇಶನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ MLAಗಳು, ಶಾಸಕರು ಯಾವ ತರ ಮಾತಾಡಿದ್ರು? ನೀವೆಷ್ಟೇ ಇಲ್ಲಿ ನಾವು ವಕ್ತಾರ ಕುತ್ಕೊಂಡು ಮಾತಾಡಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಯಾವ ತರ ಮಾತಾಡಿದ್ರು, ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆಲ್ಲ ನಾಯಕರುಗಳು ಯಾವ ತರ ಮಾತಾಡಿದ್ರು ಅನ್ನೋದನ್ನ ರಾಜ್ಯದ ಜನ ನೋಡಿದ್ದಾರೆ. ಉತ್ತರ ಇತ್ತ ಅಥವಾ ಮೊದಲಿನ ಅಗ್ರೆಸಿವ್ ಮಾನ್ಯ ಸಿದ್ದರಾಮಯ್ಯ ಹತ್ರ ಇತ್ತ? ನಿಮಗೆ ಮೇಡಮ್, ನಿಮಗೆ ಹೆಲ್ಪ್ ಆಗಕ್ಕೆ ನಾನು ಹೇಳ್ತೀನಿ, ಇವತ್ತು ನೀವು ಮಾತಾಡಬೇಕಾಗಿರೋ ವಿಚಾರಗಳನ್ನ ನೀವು ಅಲ್ಲಿ ಮಾತಾಡಿದ್ರೆ ಇವತ್ತು CM DCM ಕಿತ್ತಾಡ್ತಾ ಇದ್ದಾರೆ.
ಅಲ್ಲಿ ಎಷ್ಟೊಂದು ಕಾಂಗ್ರೆಸ್ನಲ್ಲಿ ಒಂದು ಲೀಡರ್ಶಿಪ್ ಕೊರತೆ ಇದೆ. ಹಾಗಿರುವಾಗ ವಿರೋಧ ಪಕ್ಷದವ್ರು ನೀವು ಏನು ಸಮಸ್ಯೆ ಜನರದ್ದು ಎತ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ. ನಾನು ಬೇಕಂದ್ರೆ ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀನಿ, ಅದನ್ನು ಕೇಳಿ ಮೇಡಮ್. ಇವತ್ತು 6,000 ಶಾಲೆಗಳು ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಅದ್ರ ಬಗ್ಗೆ ಯಾರಾದರೂ ನೀವು ಪ್ರಶ್ನೆ ಎತ್ತಿದ್ರಾ? ಬರೀ ರಾಜಕೀಯ ಇವತ್ತು ಅಧಿವೇಶನದಲ್ಲೂ ಹಂಗೆ ಆಯ್ತು. ಜಿ ರಾಮ್ಜಿ ಅಂತಂದ್ರೆ ಇವತ್ತು ಪ್ರೈಮರಿ ಹೆಲ್ತ್ ಕ್ಲಿನಿಕ್ ಗಳನ್ನ ನಮ್ಮ ಕ್ಲಿನಿಕ್ ಅಂತ ಅಂದ್ರೆ ಅಲ್ಲಿ ಹೋದ್ರೆ ಒಂದು ಡಾಕ್ಟರ್ ಇರಲ್ಲ, ಡಾಕ್ಟರ್ ಯಾಕಿರಲ್ಲ ಅಂತ ಕೇಳಿದ್ರೆ ಇಲ್ಲಪ್ಪ ಸ್ಟಾಫ್ ಇಲ್ಲ, ನರ್ಸ್ ಇಲ್ಲ, ಅಲ್ಲಿ ಮೆಡಿಸಿನ್ ಒಳ್ಳೆ ಅವಕಾಶ ವಿಪಕ್ಷದಲ್ಲಿರೋರು ಒಳ್ಳೆ ಅವಕಾಶ ಇದು ನಮ್ಗೆ ಅವಕಾಶ ರಾಜಕೀಯವಾಗಿ ನಿಮಗೆ ಇವತ್ತು ಪ್ರತಿಯೊಂದು ರೋಡ್ಗಳಲ್ಲಿ ಇರುವಂತ ಈ ರಸ್ತೆ ಗುಂಡಿಗಳಾಗ್ಲಿ, ಆ ರೋಡಿನ ವ್ಯವಸ್ಥೆಗಳಾಗ್ಲಿ, ಒಂದು ಸ್ಟೇಟ್ ಹೈವೇ ಆಗ್ಲಿ, ಒಂದು ಆಂತರಿಕ ಏನ್ ರಸ್ತೆಗಳಿದಾವೆ ಅದರದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು GBA ಆಗ್ಲಿ, ಜಿಲ್ಲಾ ಪಂಚಾಯತಿ ಆಗ್ಲಿ, ತಾಲೂಕ್ ಪಂಚಾಯತಿ ಪ್ರತಿನಿಧಿಗಳೇ ಇಲ್ಲ. ಅದ್ರ ಬಗ್ಗೆ ವಿಪಕ್ಷ ಏನ್ ಮಾಡ್ತಾ ಇದೆ? ಇದನ್ನ ನಾವು ನ್ಯೂಸ್ಗಳಲ್ಲಿ ಇಡೋದ್ ಬಿಟ್ಟು ನಾವು ಇವತ್ತು ಇವರು ಮುಖ್ಯಮಂತ್ರಿನ ಅವ್ರ ಮುಖ್ಯಮಂತ್ರಿನ ಚರ್ಚೆ ಬೀಳಕ್ಕೆ ಕಾರಣ ನಾನು ಅಲ್ಲ ಸರ್, ಈಗ ವೀಕ್ ಅಪೋಸಿಷನ್ ಇನ್ ಕರ್ನಾಟಕ. ಓಕೆ, ಬಿಜೆಪಿ ಒಂದ್ ನಿಮಿಷ ಅಲ್ಲ, ಬಿಜೆಪಿ ಸರ್ ಈಗ ಪ್ರತಿನಿತ್ಯ ಎಲ್ಲಾ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟ ತನಕ ಸುಮಾರು ಎಷ್ಟು ಪ್ರೊಟೆಸ್ಟ್ ಆಗಿರ್ಬೋದು. ಯಾವ್ದಾದ್ರು ಪ್ರೊಟೆಸ್ಟ್ ಅಲ್ಲಿ ಇಲ್ಲಿ ಬಂದಿಲ್ಲ ಕಾಂಗ್ರೆಸ್ ಪಕ್ಷದವರು, ಇಲ್ಲಿ ಬಂದು ಗಲಾಟೆ ಮಾತಾಡಕ್ ಬಿಡಲ್ಲ. ಅಲ್ಲಿ ಬಿಜೆಪಿ ಪ್ರಯತ್ನ ಇಲ್ಲಿ ಪಡುವಂತದ್ದು ಏನಾದ್ರೂ ಆಗ್ಬೋದಾ ಸರ್ಕಾರ ಉಳಿಸೋದು ಅಥವಾ ಚಾನ್ಸೇ ಇಲ್ವಾ? ನೀವೇನು ಮಾಡಿಲ್ಲ ಅಂದ್ರಲ್ಲ, ಒಂದು ನಿಮಿಷ ಮೇಡಮ್, ಬರ್ತೀನಿ ಒಂದು ಉತ್ತರ ತಗೊಂಡ್ಬಿಡ್ತೀನಿ. ಪ್ರೊಟೆಸ್ಟ್ ಇಂದ ನಾವು ಒಂದು 30 ಸೆಕೆಂಡ್ ಕೊಡ್ತೀನಿ. ನಮ್ಮ ಪ್ರೊಟೆಸ್ಟ್ ಇಂದ ಏನೂ ಆಗಿಲ್ಲ ಅಂತಿರಲ್ಲ ಸರ್. ಮೂಡ ಹಗರಣದಲ್ಲಿ ಮೈಸೂರಿಗೆ ನಾವು ವಾಕಥಾನ್ ಮಾಡಿದ್ವು, ಪ್ರೊಟೆಸ್ಟ್ ಮಾಡಿದ್ವು. 14 ಸೈಟ್ ವಾಪಸ್ ಕೊಟ್ಟರು. ಏನಾಗಿಲ್ಲ ಮೇಡಮ್, ಅದು ಎಫೆಕ್ಟ್ ಆಗಿಲ್ಲ. ಸೈಟ್ ವಾಪಸ್ ಕೊಟ್ಟರು. ನೀವು ಮತ್ತೆ ತಪ್ಪು ಈಗ ಪ್ರಭು ನಿಮ್ಮ ಇಲ್ಲಿಂದ ನಾವೊಂದು ಏನು ಕ್ಲೀನ್ ಚಿಟ್ ತಗೊಂಡಾಗ ಯಾರು ಒಬ್ರು ಚಕಾರ ಎತ್ತಲಿಲ್ಲ. ಏನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಗೊತ್ತು. ನಿಮ್ಮ ಲೀಡರ್ ಆಫ್ ಅಪೋಸಿಷನ್ ಮುಖ್ಯಮಂತ್ರಿಗಳು ಏನ್ ಅಡ್ಜಸ್ಟ್ಮೆಂಟ್ ಮಾತಾಡ್ತೀರಾ? ಕ್ಲೀನ್ ಚಿಟ್ ಅಂತ 14 ಸೈಟ್ ಅನ್ನ ಅವ್ರು ಅಷ್ಟು ಕೋಟಿ ಕೊಡ್ಬೇಕಂತ ವಾಪಸ್ ಕೊಟ್ಟ ತಕ್ಷಣ ಕಳ್ಕೊಂಡು ಕ್ಲಿಯರ್ ಆಯ್ತು. ಅವ್ರಿಗೆ ಜಯ ಆಗಿದೆ ಮೇಡಮ್. ಅಷ್ಟು ದಿನ ಏನ್ ಜಯ ಆಗಿದೆ? ವಾಪಸ್ ಕೊಟ್ರಲ್ರಿ, ಸೈಟ್ ವಾಪಸ್ ಕೊಡಿಸಿದ್ಯಾರು? ಅದಲ್ಲದೆ ಕೋಗಿಲು ಇದ್ರಲ್ಲಿ ಇಷ್ಟು 250 ಜನರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು, ಬರೀ 30 ಜನರಿಗೆ ಕೊಡಿಸಿ. ಅದ್ ಹೆಂಗೆ ಕಮ್ಮಿ ಮಾಡಿದ್ರು? ನಮ್ಮ ಪ್ರೊಟೆಸ್ಟ್ ಇಂದ ಆಗಿರೋ ಕೆಲಸಗಳು ಸುಮಾರು ಇದೆ. ಸರಿ ಸುಮಾರು ಎಷ್ಟು 1000 ಕೋಟಿ ಉಳಿತಾಯ ಆಗಿದೆ. ಈಗ ನೋಡಿ ಸರ್, ವಾಲ್ಮೀಕಿ ನಿಗಮದಲ್ಲಿ ಸರ್ಕಾರ ಹೋಗ್ತಾ ಇಲ್ಲ, ಅವರು ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಿದಾವೆ, ಒಪ್ಕೊಳ್ತಾ ಇದೀವಿ. ಒಂದೇ ನಿಮಿಷ ಬರ್ತೀನಿ. ಬಸವರಾಜ್ ಮರಳಿ ಸರ್, ಈಗ ಏನಾಗತ್ತೆ ಅಂದ್ರೆ ಈ ಮೂಡ ಹಗರಣದಲ್ಲಿ ಬಿಜೆಪಿ ಅವ್ರಿಗೆ ಕ್ಲೈಮ್ ಮಾಡ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರದ್ದು ಏನು ರೋಲ್ ಇಲ್ಲ, ಸುಮ್ನೆ ಮಾತಾಡ್ತಾರೆ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಬಿಜೆಪಿ ಅವ್ರದ್ದು ಕ್ಲೈಮ್ ಮಾಡ್ಕೊಳಕ್ಕೆ ನಮ್ಮ ಹೋರಾಟ ಅಲ್ವಾ ಸರ್? ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಅವ್ರ ಸೈಟ್ ವಾಪಸ್ ಕೊಡ್ತಾ ಇದ್ರು. ಹೋರಾಟ ಮಾಡಿಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸೈಟ್ ವಾಪಸ್ ಕೊಡ್ತಾ ಇದ್ರ. ಅವರ ಒಂದು ಕಾನೂನು ಹೋರಾಟದಿಂದ ಈ ಮೂಡ ಹಗರಣ ಈ ಲೆವೆಲ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯ್ತಾ ಹೋಯ್ನ ಬಿಜೆಪಿ ಅವರಿಂದ ನಮ್ಮ ಪ್ರೊಟೆಸ್ಟ್ ನಿಮ್ ಕಣ್ಣಿಗೆ ಕಾಣಲಿಲ್ಲ. ನಾವ್ ಇಲ್ಲಿಂದ ಮೈಸೂರು ತನಕ ಖಂಡಿತ ಇಲ್ಲ, ಜೊತೆಯಾಗಿ ಇದ್ದಾರೆ. ಒಂದು ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ, ಆಕ್ಟಿವ್ ಪಾರ್ಟಿ ಪಾಲಿಟಿಕ್ಸ್ ನಲ್ಲಿ ಇಲ್ಲ ನನ್ನ ಪ್ರಕಾರ. ಸರ್, ನಮ್ಮ ಪ್ರೊಟೆಸ್ಟ್ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಲ್ಲಲ್ಲ, ಒಂದು ರಚನಾತ್ಮಕವಾಗಿ ಒಂದು ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಗಮನಿಸ್ತಾ ಇದ್ದಾರೆ ಸರ್, ಜನ ನೋಡ್ತಾ ಇದ್ದಾರೆ. ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಆ ಕಾರಣಕ್ಕೆ ತಪ್ಪು ಅವ್ರದ್ದು ಅಲ್ಲ. ಯಾಕಂದ್ರೆ ಅವ್ರ ಪಾರ್ಟಿನಲ್ಲಿ ಏನು ತಪ್ಪಲ್ಲ. ಒಂದು ವೇಳೆ ಪ್ರಭು ಅವರೇ ಇದೇ ಸಿಚುವೇಶನ್ ಬಿಜೆಪಿ ಸರ್ಕಾರ ಇದ್ದು ಕಾಂಗ್ರೆಸ್ ಅಪೋಸಿಷನ್ ಇಲ್ಲಿದ್ರೆ ಆ ವ್ಯತ್ಯಾಸನೇ ಬೇರೆ ಇರ್ತಿತ್ತು. ಸೊ ಆ ಕಾರಣಕ್ಕೆ ಈ ಹಿಂದೆ 13ಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯ ಅವರು ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದಕ್ಕೂ ಇವರು ಮಾಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಗೆ ಅಂತ ನನಗೆ ಅನಿಸ್ತಾ ಇಲ್ಲ. ಆ ಕಾರಣಕ್ಕೆ
ಇವರು ಏನ್ ಮಾಡ್ಬೇಕು ಅದನ್ನ ಬಿಡ್ತಾರೆ, ಏನ್ ಮಾಡಬಾರ್ದು ಆ ತರದ ಹೋರಾಟಗಳನ್ನ ಹಮ್ಕೋತಾರೆ. Yes, sir. ಸರ್ ನಿಮಗೆ ಒಂದೇ ಒಂದು ಕ್ವಶನ್ ಅವ್ರಿಗೆ ಕೇಳ್ತೀನಿ. ಅವ್ರು ಕಾಂಗ್ರೆಸ್ ಪಕ್ಷದ ವಕ್ತಾರ ತರನೇ ಮಾತಾಡ್ತಿದ್ದಾರೆ. ಅಲ್ಲ ಮೇಡಮ್, ನೀವು ಅಲ್ಲ ಅಲ್ಲ ಸರ್ಕಾರ ಸರ್, ಇನ್ನೇನ್ ಸರ್ ಸರ್ಕಾರನ ಅಲ್ಲ ಹೋಗಿದ್ರೆ ಸರ್, ಅಥವಾ ಹೊಗಳೋದು ಬೇಡ. ಇಷ್ಟು ಅಭಿಪ್ರಾಯ ಒಂದ್ ನಿಮಿಷ ವ್ಯಕ್ತಪಡಿಸಿದ್ರೆ ಸರ್. ಅಲ್ಲ, ಪಟ್ಟ ಸರ್, ಕಟ್ತಾರೆ. ಒಂದ್ ನಿಮಿಷ. ನೀವು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಏನಾಗಿದೆ ನಿಮ್ಗೇನು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಇಷ್ಟು ಹಗರಣಗಳು ವೈಫಲ್ಯಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಈಗ ಇಲ್ವಾ? ನಾನು ಏನಾದ್ರು ಇದು ಮಾಡಿದ್ರೆ ನನ್ನ ಇಷ್ಟೊಂದು ವಕ್ತಾರ ಅಂತ ಹೇಳ್ತೀರಿ ಭ್ರಷ್ಟಾಚಾರ ನೀವು. ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್? ಸಾಕಷ್ಟು ಬಹಳ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ರೈತರು ಎಲ್ಲ ಸುಖವಾಗಿದ್ದಾರಾ? Yes, ಅಲ್ಲ, ಒಂದೇ ನಿಮಿಷ. ಅವ್ರು complete ಮಾಡ್ಬಿಡಿ, ಅವ್ರು complete ಮಾಡ್ಬಿಡಿ. 2,000 ಜನ ರೈತರ ಆತ್ಮಹತ್ಯೆಯನ್ನು Correct, ಕಾಣ್ತಾ ಅದನ್ನ ಇದ್ದಾರೆ. ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಏನಾಗಿದೆ ಅಲ್ಲ, ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಹೌದು, ಸಾಕಷ್ಟು ಸರ್, ಲೋಪದೋಷ ಯಾವ್ದು ಇದೆ. ನಿಮ್ಗೆ ಕಾಣಿಸ್ತಾ ಇಲ್ವಲ್ಲ ಸರ್? ಅದನ್ನ ಹೇಳ್ತಾ ಇದ್ದಾರೆ ಮೇಡಮ್. ಬೇಕಾದಷ್ಟು ಲೋಪದೋಷ ಇದೆ. ಅದನ್ನ ಎನ್ಕೇಶ್ ಮಾಡ್ಕೊಳ್ಳಕ್ಕೆ ಬಿಜೆಪಿ ಇದು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಆಗ್ತಿಲ್ಲ. ಅಲ್ಲ ಮೇಡಮ್, ನೀವು ಆ ಕಾರಣಕ್ಕೆ ಪಾಸಿಟಿವ್ ಆಗಿ ಆಗ್ತಾ ಇದು ಕೊಡ್ತಾ ಇಲ್ಲ. ಈಗ ಎಸ್ ಸರ್, ಬರ್ತೀನಿ, ನಾವು ವಾಪಸ್ ಬರ್ತೀನಿ ಸರ್. ನಾನು ನಾವು ಬ್ರೇಕ್ ಸಮಯ ಆಗಿದೆ. ಒಪ್ಕೊಳ್ಳಲ್ಲ. ಉತ್ತರ ಕರ್ನಾಟಕ ಭಾಗದವರು ಯಾರಾದ್ರೂ ಸಿಎಂ ಆಗ್ಬೇಕು ಅನ್ನುವಂತ ಕೂಗು ಸರ್, ಜಾಸ್ತಿ ಅವ್ರಿಗೆ ಆಗ್ತದೆ. ಒಂದು ಮಾತು ನಾನು ಒಂದೇ ನಿಮಿಷ ಬರ್ತೀನಿ, ಒಂದೇ ನಿಮಿಷ ಅವಾಗಿಂದ ಬರ್ತೀನಿ ಮಾತಾಡಿದ್ರು, ಖಂಡಿತ. ಕೆಲವು questions ಎಸ್ ಖಂಡಿತ ಸರ್. ಈಗ ಉತ್ತರ ಕರ್ನಾಟಕದ ಸಿಎಂ ಆಗಿಲ್ಲ ಧರ್ಮಸಿಂಗ್ ಆದ್ಮೇಲೆ ಅನ್ನುವಂತ ಒತ್ತಾಯ. ಹಾಗಾಗಿ ನಿಮ್ಮ ಪ್ರಕಾರ ಯಾರು ಆಗಬೇಕು ಅಂತ ಬಯಸಿರ್ತಾವ ಅವಕಾಶ ಒದಗಿ ಬಂದ್ರೆ? ಇಲ್ಲ, ಇಲ್ಲಿ ನನ್ನ ಅಭಿಪ್ರಾಯಕ್ಕಿಂತ ಯಾರು ರೇಸಲ್ಲಿ ಇದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಓಕೆ, ಅಷ್ಟೊಂದು ಈಸಿ ಆಗಿಲ್ಲ. ಮುಖ್ಯವಾಗಿ ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಏಕೈಕ ಲಿಂಗಾಯತರು ಅಂತ ಹೇಳ್ಕೊಂಡವರು, ಆಮೇಲೆ ಈ ಕಡೆಗೆ ಎಂ ಬಿ ಪಾಟೀಲ್ರು ಬಹಳ ಸಿದ್ದರಾಮಯ್ಯನವರ ಬಣದಲ್ಲಿ ಚಾಲ್ತಿಯಲ್ಲಿದ್ದಾರೆ. ಹೌದು. ಇನ್ನು ಹಿಂದುಳಿದ ವರ್ಗಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ನಾನು ಆಗ್ಲೇ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಂತಿದ್ದಾರೆ. ಸೊ ಆ ಕಾರಣಕ್ಕೆ ಆಮೇಲೆ ಇನ್ ಕೇಸ್ ದಲಿತ ಮುಖ್ಯಮಂತ್ರಿ ಅಂತ ಈ ಅವಧಿನಲ್ಲೇ ಬಂತು ಅನ್ನೋದಾದ್ರೆ ಖರ್ಗೆ ಅವ್ರನ್ನೇ ಮತ್ತೆ ವಾಪಸ್ ತರಬೇಕು ಅಂತಕ್ಕಂತ ಒಂದು ಚಿಂತನೆನೂ ಹೈಕಮಾಂಡ್ ಅಲ್ಲಿ ಇರಬಹುದು. ಕರೆಕ್ಟ್. ಸೊ ಆ ಕಾರಣಕ್ಕೆ ಇಂಥವ್ರೇ ಆಗ್ಬೇಕು, ಇಂಥವ್ರೇ ಅದು ಅರ್ಹತೆ ಅನ್ನೋದಕ್ಕಿಂತ ಇಲ್ಲಿ ಚಾಯ್ಸ್ ಆಗಲ್ಲ. ಅಂದ್ರೆ ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಸೂಚಿಸುತ್ತೆ ಅವರಿಗೆ ವೋಟ್ ಹಾಕ್ಬೇಕು ಶಾಸಕರು. ಆ ಪರಿಸ್ಥಿತಿನಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ನಲ್ಲಿ ಇದೆ. ಅವ್ರ ಆಯ್ಕೆಗೆ ಬೆಲೆ ಇಲ್ಲ ನನ್ನ ಪ್ರಕಾರ. ಕಾಂಗ್ರೆಸ್ ನಲ್ಲಿ ಶಾಸಕರ ಆಯ್ಕೆಗೆ ಬೆಲೆ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ ಅವರು ಚೀಫ್ ಮಿನಿಸ್ಟರ್ ಆಗೋದಂತೂ ನಿಜ. ಬಟ್ ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಾಗ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಆಗ್ಲಿ, ಆಮೇಲೆ ಅವ್ರನ್ನ ಆ ಸರ್ಕಾರನ ಯೋಗ್ಯ ರೀತಿಯಲ್ಲಿ ನಡೆಸ್ತಕ್ಕಂಥ ಸಾಮರ್ಥ್ಯ ಆಗ್ಲಿ ಸದ್ಯಕ್ಕೆ ಅಂತ ಒಂದು ಕಾಂಗ್ರೆಸ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾರು ಇಲ್ಲ ಅಂತ ನನಗೆ ಅನಿಸ್ತಿದೆ. ಇನ್ ಕೇಸ್ ಯಾವ್ದೋ ಹೈಕಮಾಂಡ್ ಆಶೀರ್ವಾದ ಇದ್ರೆ ಮಾತ್ರ ಖರ್ಗೆ ಅಂತವ್ರು, ಜಾರಕಿಹೊಳಿ ಅಂತವ್ರು, ಎಂ ಬಿ ಪಾಟೀಲ್ ಅಂತವ್ರು ಸರ್ ಮುಖ್ಯಮಂತ್ರಿ ಬರ್ತೀನಿ ಸರ್, ಮರಳಿ ಸರ್ ಬರ್ತೀನಿ. ಅಲ್ಲ ಅವ್ರೇನೋ ಒಂದು ಕ್ವಿಕ್ ಆಗಿ ಹೇಳ್ತಿದಾರೆ ಅಂತ ಉತ್ತರ ಕರ್ನಾಟಕ. ಬಸವರಾಜ ಮರಳಿ ಸರ್ಗೆ ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡು ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಪವರ್ಲೆಸ್. ಓಕೆ, ಹೂ ಇಸ್ ದ ಹೈಕಮಾಂಡ್? ಯಾಕಂದ್ರೆ ನಾವು ಅನ್ಕೊಂಡ್ವಿ ಫೈನಲ್ ಹೈಕಮಾಂಡ್ ಇಸ್ ದ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ. ಹೌದು, ಅವ್ರಂತಾರೆ ಹೈಕಮಾಂಡ್ ಹೇಳ್ತಾರೆ ಅಂತ. ಇನ್ಯಾರು ಅದನ್ನ ಎಲ್ಲಿಂದ ನಡೆಸ್ತಾ ಇದ್ದಾರೆ, ಏನು ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ. ಗಾಂಧಿ ಪರಿವಾರದವರು ಅದನ್ನ ನಡೆಸ್ತಾ ಇರೋದಂದ್ರೆ ಅವರು 2 ದಿವಸ ದೇಶದಲ್ಲಿರ್ತಾರೆ, 2 ದಿವಸ ಇರಲ್ಲ. ಹೀಗಾಗಿ ಎಲ್ಲಿಂದ ಹೈಕಮಾಂಡು ಅವರಿಗೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಜನ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿದೆಯಾ ಅನ್ನೋದೊಂದು ಪ್ರಶ್ನೆ. ಇವತ್ತು ಶಾಸಕರುಗಳು ಬಾಯಿಗೆ ಬಂದಂತೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನೋಡಿದರೆ ಅಲ್ಲೇನಾದ್ರು ಕಂಟ್ರೋಲ್ ಅನ್ನೋದು ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಇನ್ನೂ ಒಂದು ಪ್ರಶ್ನೆ ಆಗುತ್ತೆ. ಹೀಗಿರುವಾಗ ನಮಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಕಾಂಗ್ರೆಸ್ಸಿಂದ ಕರ್ನಾಟಕಕ್ಕೆ ಇನ್ನು ಮುಂದಿನ 2 ವರ್ಷದ ಅವಧಿಗಳಲ್ಲಿ ಸಿಗುತ್ತಾ ಅನ್ನೋದೇ ಒಂದು ಡೌಟ್ ಇದೆ. ಹಾಗಿರುವಾಗ ನಾವು ಇವತ್ತು ಯಾವತ್ತೂ ಅನುಭವಿಸ್ತಿರೋ ಸಮಸ್ಯೆಗಳಿಗೆ ಪರಿಹಾರ ಕಾಂಗ್ರೆಸ್ಸಿಂದ ಸಿಗಕ್ಕೆ ಸಾಧ್ಯ ಇದೆಯಾ ಅನ್ನೋದು ಮುಖ್ಯ ಪ್ರಶ್ನೆ. ಅಲ್ಲ ಸರ್, ಮರಳಿ ಸರ್ ಬರ್ತೀನಿ ಮಾತ್ರ ಬರ್ತೀನಿ. ಮೇಡಮ್, ಈಗ ಸಿದ್ದರಾಮಯ್ಯವ್ರನ್ನ ಯಾಕೆ ಕೆಳಗಿಳಿಸ್ಬೇಕು? ಅಲ್ಲ ಅವ್ರಿಗೇನು ಕಡಿಮೆ ಆಗಿದೆ ಅಂತೇಳಿ ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅವಾಗಲೇ ಇವರು ನಾನು ಹೇಳಬೇಕು ಅಂತ ಹೇಳಿದ್ರೆ 15-16 ಬಜೆಟ್ ಮಂಡಿಸಿದಂಥ ಮನೆ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಗುರುತು ಹಾಕುವಂತ ಯಾವ್ದಾದ್ರು ಒಂದು ಕೆಲಸ ಮಾಡಿದಾರಾ? ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಅಥವಾ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಆಗಿದ್ದಾರೆ, 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ರು ಬಿಟ್ರೆ ಏನಾದರೂ ಅವ್ರದ್ದು
ಏನು ಹೆಗ್ಗಳಿಕೆ ಇದೆ, ಬೆಂಗಳೂರಿಗೆ ಏನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಇದರಲ್ಲಿ ಹೋಗಿ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಭಾಗ್ಯಗಳ ಮಾತಾಡ್ತಾರೆ, ಸರ್ದಾರ ದ್ವೇಷದ ಅಂತ ಭಾಷಣ ಅಂತ ಕರೀತಾರೆ, ಹೇಳ್ತಾರೆ. ಭಾಗ್ಯಗಳ ಸರ್ದಾರ. ಅದೇ ಏನು ಯಾವ ಭಾಗ್ಯ ಸರ್ದಾರ ಗ್ಯಾರಂಟಿಗಳ godfather ಒಂದ್ ಅಂತ ನಿಮಿಷ ಭಾಗ್ಯಗಳ ಸರ್ದಾರ ಅಂದ್ರೆ ಮೋದಿ ಕೊಟ್ಟಿರುವ ಅಕ್ಕಿಗೆ ಅವರ ಫೋಟೋ ಹಾಕೊಂಡು ಚೀಲ ಕೊಟ್ಟಿರೋದು ಭಾಗ್ಯಗಳ ಸರ್ದಾರ ಅನ್ನಭಾಗ್ಯ ಅಂತ. ಅಲ್ಲಿ ಕೊಡ್ತಾ ಇರುವ ಅಕ್ಕಿನ 10 ಕೆಜಿ ಕೊಡ್ತೀನಿ ಅಂತೇಳಿ ಈ ವಾಹಿನಿ ನೋಡ್ತಾ ಇರೋರು ಯೂಸ್ ಮಾಡೋರು ಅನ್ಕೋತಾರ. ನೋಡಿ, ನಾವು ಗ್ಯಾರಂಟಿ ಕೊಡೋದಕ್ಕೆ ವಿರೋಧ ಇಲ್ಲ, ಹಾಗಂತೇಳಿ ಗ್ಯಾರಂಟಿಗೆ ಅಂತ ಬಜೆಟ್ ಅಲ್ಲಿ ಎಷ್ಟು ಸಾವಿರ ಕೋಟಿ ಬೇಕೋ ಅದು ಇಟ್ಟಿದ್ದಾರೆ. ಅದು ಬಿಟ್ಟು ಉಳಿದಿರೋದು ಇದೆಯಲ್ಲ ದುಡ್ಡು, ಯಾಕೆ ಗವರ್ಮೆಂಟ್ ಅವರಿಗೆ ಒಂದು ಈ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಅಟ್ಲೀಸ್ಟ್ ಕರ್ನಾಟಕದ ಸಪ್ಲೈ ಸರ್ಕಾರದ ಒಂದು ನೌಕರರಿಗೆ ಅಟ್ಲೀಸ್ಟ್ ಧೈರ್ಯವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇದೆಯಾ? ಅವ್ರಿಗೆ ಕೊಡುವ ಪ್ರೆಷರ್ ಇಂದ 18 ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದು ಈ ರಾಜ್ಯದ ಜನ ನೋಡಿದ್ದಾರೆ. ಎಲ್ಲಿ ಕೆಲಸ ಆಗ್ತದೆ ಒಂದು ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗ್ತಾ ಇದೆ, ಯಾವ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಇದೆ ಕೆಲಸ ಮಾಡಕ್ಕೆ, ಯಾವ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಇದೆ? ಕರ್ನಾಟಕ ಪೊಲೀಸರಿಗೆ ಅವ್ರದೇ ಆದ ಒಂದು ಹೆಸರಿದೆ. ಎಲ್ಲಾದ್ರೂ ನೋಡಿ, ಒಂದು ದಿನ ಜನವರಿ 1ನೇ ತಾರೀಕು ಅವರನ್ನ ಅಪಾಯಿಂಟ್ ಮಾಡ್ತಾರೆ, 2ನೇ ತಾರೀಕು ಸಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಕಾಲ್ತುಳಿತ ಆದಾಗ ಡೈರೆಕ್ಟ್ ಆಗಿ ಕಮಿಷನರ್ ದಯಾನಂದ್ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ. ನೋಡಿ, ಇಲ್ಲಿ ಅಧಿಕಾರಿಗಳು ನಾನು ಹೇಳೋದಿಷ್ಟೇ, ಇದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರನ್ನು ಸಸ್ಪೆಂಡ್ ಮಾಡ್ತಾರೆ, ಯಾವುದೇ ಇದಿಲ್ಲ ಅಂತ ಹೇಳಿ ಆ ಟೈಮಲ್ಲಿ. ಇವಾಗ ಅಬಕಾರಿ ಇಲಾಖೆ ಬಂದಾಗ ಆರ್.ಬಿ. ತಿಮ್ಮಾಪುರ ಸಸ್ಪೆಂಡ್ ಮಾಡೋಕ್ಕೆ ಅವರಿಗೆ ಮೋಸ್ಟ್ಲಿ ಅದರಲ್ಲಿ ನಾನು ಹೇಳಿದ್ದು ಆರ್.ಬಿ. ತಿಮ್ಮಾಪುರ ಸಸ್ಪೆಂಡ್ ಮಾಡದೇ ಇರೋದ್ರಿಂದ ಸಿಎಂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು. ಮೇಡಮ್, ಬಿಜೆಪಿ ಆಪರೇಷನ್ ಕಮಲದಂತ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅಂತ, ಯಾಕಂದ್ರೆ ಸುಮ್ಮನೆ ಕೂರಲ್ಲ ಬಿಜೆಪಿಯ ಹೈಕಮಾಂಡ್ನವರು, ಕಲ್ಲು ಹಾಕ್ತಾನೆ ಇರ್ತಾರೆ. ಬೇರೆ ರಾಜ್ಯಗಳ 2 ಸೀಟ್ ಗೆದ್ರು ಕೂಡ ಅಧಿಕಾರಕ್ಕೆ ಬಂದಂತ ಉದಾಹರಣೆ ಇದೆ, ಅದಕ್ಕೆ ಹೇಳ್ತಾ ಇರೋದು ನನಗೆ. ನೋಡಿ, ನೀವೀಗ ಇವತ್ತು ಡಿಬೇಟಿಗೆ ಕರೆದಿರೋದು ಇವರಿಬ್ಬರ ನಾಯಕರ ಕುರ್ಚಿ ಕಿತ್ತಾಟ. ರೀಸೆಂಟ್ ಆಗಿ ಒಂದು ಕನಕೋತ್ಸವ ಅಂತ ನಡೆಯಿತು. ಡಿ.ಕೆ. ಶಿವ್ ನನ್ಗನ್ಸುತ್ತೆ ಅಲ್ಲೊಂದು 40 MLA ಜಾಸ್ತಿ ಇರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವರ ಕಡೆ ಎಷ್ಟು ಜನ ಇದ್ದಾರೆ ಮಾತಾಡ್ತಿದ್ರೆ ಅವರು ಶಾಸಕರ ಬಗ್ಗೆ ಮಾತಾಡ್ತಾರೆ. ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದು, ಮಾನ್ಯ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ನಿಮ್ಮ ಕುರ್ಚಿ ಕುದ್ದಾಟ ನಿಮ್ಮಲ್ಲಿ ಇಟ್ಕೊಳ್ಳಿ. ರಾಜ್ಯದ ಜನರ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ. ಅನೇಕ ಸಮಸ್ಯೆಗಳಿದೆ, ನಿಮ್ ಕಿತ್ತಾಟ ನಮಗೆ ಬೇಡ. ನೀವು ಯಾರಾದ್ರಾಗ್ಲಿ ನಮ್ಗೆ ಏನು ವ್ಯತ್ಯಾಸನೇ ಆಗಲ್ಲ. ಕಾಂಗ್ರೆಸ್ ಒಂದ್ಸರಿ ತೊಲಗಿದ್ರೆ ಸಾಕು ಅನ್ನೋ ತರ ಜನ ಇದ್ದಾರೆ, ಬಿಟ್ರೆ ಯಾರು ನೋಡಿ ಇಷ್ಟು 140 ಜನ ಇದ್ದೀರಾ, ಬರೀ ಕಾದಾಟ, ಬರೀ ಕಿತ್ತಾಟ, ಬರೀ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನಾದ್ರೂ ನಿಜ ಹೇಳಿ. ನಾವು ವಾಹಿನಿಯ ವೀಕ್ಷಕರು ಇದನ್ನು ಒಪ್ಕೋತಾರೆ ಅನ್ಕೋತೀನಿ. 5 ಅಭಿವೃದ್ಧಿ ಬೆಂಗಳೂರಲ್ಲಿ ಪ್ಲಸ್ ಮೈನಸ್ ಅಲ್ಲ, ನಾನು ಹೇಳ್ತಾರೆ ನಮ್ಮ ಹೋರಾಟ ನಾವು ಜನಪರವಾಗಿ ಇದ್ದೇ ಇರುತ್ತೆ. ನಾನು ಹೇಳೋದಿಷ್ಟೇ, ಮಹಿಳೆಯರ ಬಗ್ಗೆ ನಾನು ಈ ಸರ್ಕಾರ ರೈತ ವಿರೋಧಿ ಸರ್ಕಾರ. ರೈತರ ಬಗ್ಗೆ ನಾವು 4,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ, ಅದನ್ನು ಸ್ಟಾಪ್ ಮಾಡಿದ್ರಿ. ಸಿದ್ದರಾಮಯ್ಯನವರು ಮುಂದುವರಿಲಿ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ, ಬಿಜೆಪಿಗೆ ಯಾವುದೇ ಕಾಂಗ್ರೆಸ್ಗೆ ಅಥವಾ ಬಿಜೆಪಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಮುಂದಿನ ಇಲೆಕ್ಷನ್ ನಲ್ಲಿ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಮೇಲೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಸರ್, ಜನರಿಗೂ ಏನು ವ್ಯತ್ಯಾಸ ಆಗಲ್ಲ. ಇವ್ರಿಗೆ ಗೊತ್ತಾಗಿ ಕಾಂಗ್ರೆಸ್ ಮನಸ್ಥಿತಿ ಏನು ಅನ್ನೋದನ್ನ ಗೊತ್ತಾಗಿದೆ. ಮಹಿಳಾ ಸಬಲೀಕರಣ ಏನಂತ ನೋಡಿದೀವಿ, ಕಾನೂನು ಸುವ್ಯವಸ್ಥೆ ನೋಡಿದೀವಿ, ರೈತರ ಬಗ್ಗೆ ನೋಡಿದೀವಿ. ಏನು ಆಗಲ್ಲ ಸರ್, ಏನು ಚೇಂಜಸ್ ಆಗಲ್ಲ. ಅಲ್ಲ, ಪೊಲಿಟಿಕಲ್ ಅದರ ನಂತರದ 2028ರ ಫಲಿತಾಂಶದ ಮೇಲೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಈಗ ನೀವು ಸಿದ್ದರಾಮಯ್ಯನವರ ಏನ್ ಕೊರತೆ ಆಗಿದೆ ಅಂತ ಕೇಳಿದ್ರಿ, ನಾನು ಹೇಳಕ್ ಬಯಸೋದು ಅವರ ಏನು ಈ ಪೊಲಿಟಿಕಲ್ ಚಾಣಕ್ಷತನ ಏನಿದೆ, ರಾಜಕೀಯ ಚಾಣಕ್ಷತನ ಏನಿದೆ ಸಿದ್ದರಾಮಯ್ಯನವರು, ನಾವು ಹೇಳ್ಬೋದು ಆಯಿತು ಅಹಿಂದ ಸಂಘಟನೆ ಇದೆ, ಅವರಿಂದ MLAಗಳು ಓಡಾಡ್ತಾರೆ, ಅದನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವರ ಅಡ್ಮಿನಿಸ್ಟ್ರೇಟಿವ್ ಅಕ್ಯುಮೆಂಟ್ ನೋಡಿದರೆ, ಬಿಕಾಸ್ ಹಿ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಸರ್ವಿಂಗ್ ಫಾರ್ ದ ಲಾಂಗೆಸ್ಟ್ ಟೈಮ್ ಆಸ್ ಚೀಫ್ ಮಿನಿಸ್ಟರ್, ರೈಟ್? 11 ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, 16 ಸರ್ತಿ ಅವರು ಫೈನಾನ್ಸ್ ಸೆಟ್ ಮಾಡಿದ್ದಾರೆ. ಅಲ್ಲಿ ನನಗೆ ತುಂಬ ಕೊರತೆ ಕಾಣಿಸುತ್ತೆ. ಯಾಕೆ ಅಂತ ಅಂದರೆ, ಒಂದು ಅವರು ಮಾಡಿರುವಂಥ ಈ 7 ಲಕ್ಷ ಕೋಟಿ ಸಾಲ ಅವರೊಬ್ಬರೇ ಅಂತ ಅಲ್ಲ, ಬಟ್ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅವರಿದೆ. ಒಂದೇ ಒಂದು ಬಜೆಟ್ ಅವರು ಪ್ರೆಸೆಂಟ್ ಮಾಡಿಲ್ಲ ವೇರ್ ಇಟ್ ಈಸ್ ಸರ್ಪ್ಲಸ್. ಆದರೆ ನಾವು ದೆಹಲಿಯಲ್ಲಿ ಸರ್ಕಾರ ನಡೆಸಿದಾಗ ನಮ್ಮ ಭಾಗ್ಯಗಳನ್ನೇ ಅವ್ರೇನು ಇವತ್ತು ಕಾಪಿ ಮಾಡ್ಕೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ, ಅದನ್ನು ನಡೆಸೋಕ್ಕಾಗ್ತಾ ಇಲ್ಲ ಅವರಿಗೆ. ಬಟ್ ಅದೇ ಭಾಗ್ಯಗಳನ್ನು ನಾವು ಜನರಿಗೆ ಅಲ್ಲಿ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಜನರಿಗೆ ತಲುಪುವಂತೆ ಮಾಡೂ ನಾವು ಸರ್ಪ್ಲಸ್ ಬಜೆಟ್ನ ದೆಹಲಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇವತ್ತಿನವರೆಗೂ CAG ರಿಪೋರ್ಟಲ್ಲಿ ತೆಗೆದು ನೋಡಿ, ದ ಬೆಸ್ಟ್ ಗೌರ್ಮೆಂಟ್ ದಟ್ ಈಸ್ ರನ್ನಿಂಗ್ ಫೈನಾನ್ಷಿಯಲಿ ವೆಲ್ ಅಂತ ಹೇಳೋದು ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ದೆಹಲಿಯಲ್ಲಿ ಇದ್ದದ್ದು. ಇವತ್ತು ಈ ಕಾಂಗ್ರೆಸ್ನಿಂದ ನಡೀತಿರುವಂಥ ಇಲ್ಲಿ ಏನು ನಡೀತಾ ಇದೆ, ಅಲ್ಲಿ ನಡೆಯುವಂಥ ಅವ್ಯವಹಾರಗಳು, ಈಗ 40% ಪೇ ಸಿಎಂ ಅಂತೇಳಿ ಇವರು ಒಂದು ಕ್ಯಾಂಪೇನ್ ಜನರು ಯಾವುದೇ ಒಂದು ನೀವು ಬಿಲ್ ಪಾಸ್ ಬಂದಿದೆ,
ಜನಾಶೀರ್ವಾದ ಬಂದಿದೆ, ಮೆಜಾರಿಟಿ ಸರ್, ಗ್ಯಾರಂಟಿ ಪಾಪ ಕೊಟ್ಟಿದ್ದಾರೆ. ಜನರು ಕೊಡ್ತೀನಿ ಅಂತ ದಡ್ರ ಹೇಳಿದ್ದಾರೆ, ಹಾಗಾದ್ರೆ ಅದನ್ನು ಅದಕ್ಕೂ ಜನರು ಕೊಟ್ಟಿದ್ದಾರೆ. ದಡ್ರ ಕಾಂಗ್ರೆಸ್ 5,000 ಅಧಿಕಾರಕ್ಕೆ ಕೋಟಿ ಬರ್ಲಿಕ್ಕೆ ತಿಂದು ತೆಗಿದ್ದಾರೆ. ಅದನ್ನ ಹೇಳ್ತಾ ಇದ್ದೀನಿ. ನೀವು ಬೇರೆ. ಸೊ ಈಗ ಸುಮ್ನೆ ನೀವು ಸುಳ್ಳು ಬಿಜೆಪಿ ಹೇಳಿ ಅಧಿಕಾರಕ್ಕೆ ಅವರು ಬಂದಿದ್ದಾರೆ. ಭ್ರಷ್ಟಾಚಾರ ಮಾಡಿದ್ರು, ದುರ್ವ್ಯವಹಾರ ಮಾಡಿದ್ರು, 40% ಕಮಿಷನ್ ತಿಂದ್ರು ಅಂತೇಳಿ ಏನು ಇವರು ಅಧಿಕಾರಕ್ಕೆ ಬಂದ್ರು, Okay. ಇವತ್ತು ಕರ್ನಾಟಕದ ಬೇಕಾದ ಕಚೇರಿಗೆ ಹೋಗಿ ಒಂದು ಬಿಲ್ ಪಾಸ್ ಮಾಡಿಸಿ ಎಷ್ಟು ಪರ್ಸೆಂಟೇಜ್ ನೀವು ಕೊಡಬೇಕಾಗುತ್ತೆ ಅನ್ನೋದನ್ನ ಕೇಳಿ ನೋಡಿ. ಯಾವುದೇ ಒಂದು ಕಾಂಟ್ರಾಕ್ಟರ್ಗಳಿಗೆ ಇವತ್ತು ನಾವು ಮಾತಾಡಿಸಿ ನೋಡಿದ್ರೆ, ಸರ್ ಕೆಲಸಗಳು ಆಗ್ತಾ ಇದಾವ, ಬಿಲ್ ಪಾಸ್ ಆಗ್ತಾ ಇದಾವ, ಇವತ್ತು ಕೇಳಿದ್ರೆ ಸರ್ ಕೆಲಸನೇ ಶುರು ಆಗ್ತಾ ಇಲ್ಲ ಅಂತ 40% ಆಮೇಲೆ ಕೊಡೋದು ಬಿಟ್ಬಿಡಿ, ಕೆಲಸಗಳೇ ಬರ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಎಲ್ಲಿ ನಡೀತಾ ಇದೆ? ಪ್ರಭು ಅವರೇ, ಏನಾಗುತ್ತೆ ಒಂದು ಪ್ರಾಜೆಕ್ಟ್ ಇವತ್ತು ಕರ್ನಾಟಕದಲ್ಲಿ ಮೆಜಾರಿಟಿ ಆಗಿ ಇವತ್ತೊಂದು ಪ್ರಾಜೆಕ್ಟ್ ನಡೀತಾ ಇದೆ. ಒಂದು ಅಭಿವೃದ್ಧಿ ಈ 5 ವರ್ಷ ಕೆಲಸ ಇದೆ. ಸರ್ಕಾರ ಒಂದು ಕಾಂಗ್ರೆಸ್ ಕಣ್ಣಿಗೆ ನಡೆಸ್ತಾ ಇದೆ, ಅದಕ್ಕೆ ಇಷ್ಟೊಂದು ಕೋಟಿ ನಾವು ಖರ್ಚು ಮಾಡಿದೀವಿ. ಪೇಪರ್ ಅಲ್ಲಿ ಸುಮ್ಮನೆ ನೀವು 600 ಕೋಟಿ ಕೊಟ್ಟೆ, 800 ಕೋಟಿ, ಮೈಸೂರಿಗೆ 600 ಕೋಟಿ ಕೊಟ್ಟೆ, ಪ್ಯಾಕೇಜ್ ಕೊಟ್ಟೆ ಅಂತ ಅಂದ್ರು. ಅದರಿಂದ ಏನಾಯ್ತು ಮೈಸೂರಿಗೆ? ನಾವು ಈ ಸ್ಥಿತಿಯಲ್ಲಿ ಇದ್ವಿ ಮೈಸೂರಲ್ಲಿ, ಈ ಕ್ಷೇತ್ರದಲ್ಲಿ. ಈಗ 3 ವರ್ಷ ಆದ್ಮೇಲೆ ಅದು ಈ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂತ ಏನಾದ್ರು ಒಂದು ಗನಂದಾರಿ ಕೆಲಸ ಯಾರು ಮಾಡಿದ್ದಾರೆ? ಪ್ರಭು ಅವರೇ, ಈಗ ಓಕೆ ಮರಳಿ ಸರ್, ಮರಳಿ ಸರ್. ಗ್ಯಾರಂಟಿ ಅಂತ ಹೇಳ್ತಾರೆ. ಗ್ಯಾರಂಟಿನೂ 100% ಇಂಪ್ಲಿಮೆಂಟ್ ಆಗಿಲ್ಲ. ಇನ್ನು 200 ಯೂನಿಟ್ ವಿದ್ಯುತ್ ಫ್ರೀ, 200 ಯೂನಿಟ್ ವಿದ್ಯುತ್ ಫ್ರೀ, ಮಾದೇವಪ್ಪ ನಿಮಗೂ ಫ್ರೀ, ಕಾಕಾ ಪಾಟೀಲ್ ನಿಮಗೂ ಫ್ರೀ ಅಂತ ಹೇಳಿದ್ರು. ಹೌದು. ಸೊ ಕರ್ನಾಟಕದ 40% ಜನರಿಗೆ ಇನ್ನೂ 58 ಯೂನಿಟ್ಗಿಂತ ಮೇಲೆ ಹೋಗಿಲ್ಲ. ಇದನ್ನ ಪ್ರಶ್ನೆನೇ ಮಾಡಿಲ್ಲ ಬಿಜೆಪಿ ಅವ್ರಿಗೆ ಇನ್ನೂ. ಅದು ನನಗೆ ಬೇಜಾರ್ತಕ್ಕಂತ ವಿಷಯ. ಕರೆಕ್ಟ್. 40% ಜನಕ್ಕಿಂತ ಮೇಲೆ 58 ಯೂನಿಟ್ಗೆ ರಿಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಇನ್ನೂ ರಿವೈಸ್ಡ್ ಆಗಿಲ್ಲ. 200 ಯೂನಿಟ್ಗೆ ಅದು ಹೋಗೇ ಇಲ್ಲ. ಅದು ಅವ್ರ ಗಮನಕ್ಕೆ ಬಂದಿದೆ ಇಲ್ಲೋ? ನಾವು ಪತ್ರಕರ್ತರಾದವರು ಸುಮಾರು ಸರಿ ಕೇಳಿದ್ರು ಹಾರಿಕೆ ಉತ್ತರ ಕೊಡ್ತಾರೆ. ಈ ವಿಷಯದಲ್ಲಿ ಬಿಜೆಪಿ ಯಾಕೆ ಮೌನ ವಹಿಸಿದೆ ಅಂತ ನನ್ಗೆ ಗೊತ್ತಾಗ್ತದೆ. ನಿಜ, ಉತ್ತಮವಾದಂತ ಸಲಹೆ. ಒಂದು ನಿಮಿಷ. ನಾನು ಮಾತಾಡಿಲ್ಲ ಇನ್ನು. ಎಸ್ ಮೇಡಮ್, ಅಲ್ಲ ಮೇಡಮ್, ಈಗ ಸಲಹೆ ಕೊಡ್ತಾ ಇದಾರೆ ಅಂತಂದ್ರೆ ನೀವ್ ಯಾಕೆ ಆರೋಗ್ಯಕರವಾಗಿ ಹೆಲ್ದಿ ಆಗಿ ತಗೊಳ್ಳಲ್ಲ? ಬಹುಶಃ ಅವರು ಭಾರತೀಯ ಜನತಾ ಪಾರ್ಟಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಮಾಡಿರುವ ಪ್ರೊಟೆಸ್ಟ್ ಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ನಿಮಿಷ ಸರ್. ಯುವಕರಿಗೆ ಸಿಗಬೇಕಾದಂತ ಯುವಕರ ನಿಧಿ ಸಿಗ್ಲಿಲ್ಲ, ಮಹಿಳೆಯರಿಗೆ ಸಿಗಬೇಕಾದಂತ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಮೇಡಮ್. ನಾನು ಬಹುಶಃ ನೀವು ಬಸವರಾಜ ಮರಳಿಹಳ್ಳಿ ಅವರು ನಮ್ಮ ಪ್ರೊಟೆಸ್ಟ್ ಪ್ರತಿನಿತ್ಯ ಆಗ್ತಾ ಇರೋದು ನೀವು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ಅದು ಅಲ್ಲದೆ ಮೇಡಮ್, ನನಗೆ ಪ್ರೊಟೆಸ್ಟ್ ಕಾಣಿಸ್ತಿದೆ, ಎಲ್ಲದೂ ಕಾಣಿಸ್ತಿದೆ, ಬಟ್ ಅದ್ರ ಇಂಪ್ಯಾಕ್ಟ್ ಬೇಕಲ್ಲ. ಏನಾಗಿದೆ? ಹೌದು, ಇಂಪ್ಯಾಕ್ಟ್ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಹೇಳ್ತಿರಲ್ಲ. ನಾನು ಅದನ್ನೇ ಹೇಳಿದ್ದು. ನಾವು ನಮ್ಮ ಪ್ರೊಟೆಸ್ಟ್ ಇಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು 14 ಸೈಟ್ ವಾಪಸ್ ಕೊಡ್ತಾ ಇರಲಿಲ್ಲ. ವಾಲ್ಮೀಕಿ ನಿಗಮ ದುಡ್ಡು ವಾಪಸ್ ಬರ್ತಾ ಇತ್ತಾ? ಇಲ್ಲ. ಕೋಗಿಲು ಹತ್ರ ಎಲ್ಲ ಧರಣಿ ಮಾಡಿದ್ವಿ. 250 ಮನೆ ಹೋಗೋ ಬದಲು 30 ಮನೆಗೆ ಅದನ್ನೇ ಹೇಳುದು. ನಾವು 60 ಜನ ಶಾಸಕರು ಪಾದಯಾತ್ರೆ ಮಾಡಿ, ಇಡಿ ಕರೆಸಿ, ಸಿಬಿಐ ಕರೆಸಿ ಸಾಧಿಸಿದೇನು ಅಂದ್ರೆ 14 ಸೈಟ್ಗಳನ್ನ ನಾವು ವಾಪಸ್ ತಗೊಂಡ್ವಿ ಅಂತ. ಅದು ಮಾತ್ರ ಅಲ್ಲ, ನಮ್ಗೆ ಸಮಯ ಕೊಡಿ, ನಾವು ಏನೇನು ನಮ್ಮ ಹೋರಾಟದಿಂದ ಏನೇನಾಗಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಮೇಡಮ್, ಮೊನ್ನೆ ಸಣ್ಣ ವಿಷಯ ಏನಂದ್ರೆ ಬಳ್ಳಾರಿನಲ್ಲಿಂದ ಪಾದಯಾತ್ರೆ ಮಾಡಬೇಕು, ಬಳ್ಳಾರಿ ಘಟನೆ ಆದ ನಂತರ ಅಂತ ವಿಷಯ ಸರ್ ಎಫೆಕ್ಟಿವ್ ಇಲ್ಲ ಅಂತಿರಲ್ಲ. ಒಂದ್ ನಿಮಿಷ ಸರ್, ಅದು ಇಂಪ್ಲಿಮೆಂಟ್ ಆಗ್ಲೇ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈ ತರದ ಕೋಆರ್ಡಿನೇಷನ್ ಕರೆಕ್ಟ್ ಮೇಡಮ್, ಕರೆಕ್ಟ್. ಅಲ್ಲ ನೋಡಿ, ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದೇನೋ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಪಾದಯಾತ್ರೆ ಹೈಕಮಾಂಡ್ ಬ್ರೇಕ್ ಹಾಕ್ತು. ನೋಡಿ, ನಿಮ್ಮಲ್ಲೇ ಕೆಲವು ಬಣಗಳಿದಾವೆ. ಇಲ್ಲೇನಾಗಿದೆ, ಬಿಜೆಪಿನಲ್ಲಿ ಇರ್ತಕ್ಕಂತ ಬಣ ಕರೆಕ್ಟ್ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಯಾಗಿ ಮುಂದುವರಿಯಕ್ ಆಗ್ತಾ ಇಲ್ಲ ಆ ಬಣದ ಬಡಿದಾಟದಿಂದ. ಒಪ್ಕೋಬೇಕು ಮೇಡಮ್, ಒಪ್ಕೋಬೇಕು ಮೇಡಮ್. ಯಡಿಯೂರಪ್ಪನವರ ನಾಯಕತ್ವ ಒಪ್ಕೊಳ್ಳೋದು ಒಂದು ಬಣ ಆದ್ರೆ ಒಪ್ಕೊಳ್ಳದೆ ಇರೋದು ಇನ್ನೊಂದು ಬಣ. ಗುಂಪುಗಾರಿಕೆ ಇದೆ. ರಾಜ್ಯ ಸರ್ಕಾರದ ವೈಫಲ್ಯಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಭ್ರಷ್ಟಾಚಾರಗಳು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? 6-7 ಸಾವಿರ ಶಾಲೆಗಳು ಮುಚ್ತಾ ಇದೆ, ಅದು ಕಾಣಿಸ್ತಾ ಇಲ್ಲ? ಅಥವಾ ಗುಂಡಿಯಲ್ಲಿ ಬಿದ್ದು ಸತ್ತಾರ, ಅದು ಕಾಣಿಸ್ತಾ ಇಲ್ಲ? 2,500 ಸಾವಿರ ರೈತರು ಸತ್ತೋಗಿದ್ದಾರೆ, ಆತ್ಮಹತ್ಯೆ ಆಗಿದೆ, ಅದು ಕಾಣಿಸ್ತಾ ಇಲ್ಲ? ಸರ್ಕಾರಿ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡು, ಅದು ಕಾಣಿಸ್ತಾ ಇಲ್ಲ ನಿಮ್ಗೆ? ನಾನು ಹೇಳ್ತಾ ಇರೋದು ಅನೇಕ ಜ್ವಲಂತ ಏನಾಗುತ್ತೆ ಗೊತ್ತಾ? ಒಂದು ಪ್ರೊಟೆಸ್ಟ್ ಮಾಡಕ್ಕೆ ಪ್ರಭಾವ ಕಾಣಿಸ್ತಾ ಇಲ್ಲ ಅಂತ ಹೋರಾಟ ಆಯ್ತು, ಸ್ವೀಕರಿಸಿ ಮೇಡಮ್. ಹೆಲ್ದಿಯಾಗಿ ಸ್ವೀಕರಿಸಿ. ಯಾರಾದ್ರೆ ಮೇಡಮ್, ನಾವಾದ್ರೂ ಕೊಡ್ಬೋದು, ಪತ್ರಕರ್ತರು ಕೊಡ್ತಾರೆ, ಬೇರೆ ಪಕ್ಷದವರು ಕೊಡ್ತಾರೆ. ಏನಂದ್ರೆ ನೀವು ಹೋರಾಟ ಮಾಡ್ತಕ್ಕಂಥದ್ದು ನಿಮ್ಮ ಹೋರಾಟಗಳು ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅನ್ನೋದು ನನ್ನ ಅಷ್ಟೇ ಇಂಪ್ಯಾಕ್ಟ್ ಆಗ್ಬೇಕು ಅಂತ ಅಷ್ಟೇ. ಸರ್ಕಾರ ಸರಿಯಾಗಿ ಭ್ರಷ್ಟಾಚಾರ ಇಲ್ಲ. ಓಕೆ ಒಂದ್ ಸೆಕೆಂಡ್ ಮುಗಿಸ್ಬಿಡಿ ಮೇಡಮ್. ಓಕೆ
ನೋಡಿ, ಒಂದು ಕಡೆ ಮಹಿಳೆ ಅತ್ಯಾಚಾರ ಅಂತ ಹೇಳಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಬಳ್ಳಾರಿಯಲ್ಲಿ ಇವ್ರದ್ದು ಭರತ್ ರೆಡ್ಡಿದು ಇಶ್ಯೂ ಆಗುತ್ತೆ. ಅದಾದ ತಕ್ಷಣ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿಂದ ಸೀದಾ ಇಲ್ಲಿ ಕೋಗಿಲು ಕೂಗ್ತಾ ಇರುತ್ತೆ, ಅಲ್ಲಿಗೆ ಬರ್ತೀವಿ. ಅಲ್ಲಿಂದ ಬಂದ ತಕ್ಷಣ ನಾನು ಹೇಳುದು, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೀವು ಬಹಳ ಲಾಂಗೆಸ್ಟ್ ಇದೊಂದು ನೀವು ಹೆಸರು ತಗೊಂಡ್ರೆ ಸಾಲದು. ದಯವಿಟ್ಟು ನೀವು ಪ್ರಬುದ್ಧರಾಗಿ ಮಾತಾಡಿ, ಸುಳ್ಳು ಹೇಳೋದು ಬಿಟ್ಬಿಡಿ, ಕೇಂದ್ರಕ್ಕೆ ಬೆಟ್ಟು ತೋರಿಸೋದನ್ನ ಬಿಟ್ಬಿಡಿ, ಜನರಿಗೆ ನಿಮ್ಮ ಕೈನಲ್ಲಿ ಖಜಾನೆ ಖಾಲಿ ಆಗಿದೆ ಅನ್ನೋದು ಗೊತ್ತಿದ್ರು ಕೂಡ ಕೇಂದ್ರಕ್ಕೆ ಬೆಟ್ಟು ತೋರಿಸೋದನ್ನ ಸ್ಟಾಪ್ ಮಾಡಿ. ಕಾಂಗ್ರೆಸ್ಸಿನ ಪೇ ಸಿಎಂ ಹೇಗೆ ವರ್ಕ್ ಮಾಡ್ತೋ ಆ ತರದ ಸುಳ್ಳು ಹೇಳಿದಲ್ವಾ ಸರ್? ಈಗಲಾದ್ರೂ ಜನರಿಗೆ ಗೊತ್ತಾಗಿದೆ. ಜನ ಅವರಿಗೆ ಬುದ್ಧಿ ಖಂಡಿತ ಮರಳಿ ಸರ್, ಥ್ಯಾಂಕ್ ಯು ತಮ್ಮ ನಮ್ಮ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಕಾಂತಿ ಮೇಡಮ್, ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಕಾದು ನೋಡೋಣ ಮುಂದೇನಾಗುತ್ತೆ ಅಂತೇಳಿ. ಕುರ್ಚಿ ಕಿತ್ತಾಟ ಅಂತರೂ ಕಾಂಗ್ರೆಸ್ನಲ್ಲಿದೆ. ಬಟ್ ಈಗ ಮುಂದಿನ CM ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯವರೇ ಮುಂದುವರಿಬಹುದು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿದೆ. ಯಾಕಂದರೆ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂದರೆ ಅರ್ಥ ಇವರನ್ನೇ ಮುಂದುವರಿಸುವಂತಹ ಒಂದು ಇಂಗಿತ ಅವ್ರಿಗೂ ಕೂಡ ತಲೆಯಲ್ಲಿರಬಹುದು. ಖರ್ಗೆ ಅವರ ಪಾತ್ರ ಇಲ್ಲಿ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಬಂದೇ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಅಂತಿಮವಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪನ್ನು ಕೊಡೋವರೆಗೂ ಈ ಒಂದು ಕಾದಾಟ ಹಾಗೆ ನಡೀತಾನೆ ಇರುತ್ತೆ. ಕಾದು ನೋಡೋಣ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದೇ ಹೊತ್ತಿನ ಅಖಾಡ ನೋಡ್ತಾರೆ TV5.